ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಕಾರ್ಯಕ್ರಮ ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನಿ ಮುರಳಿ, ಟೀ ಜೊತೆಗೆ ಮಾರಿಗೋಲ್ಡ್ ಬಿಸ್ಕೆಟ್ ಹತ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ನೀವು ಕೇಳ್ತಾ ಇದ್ದೀರಾ. ನೋಡಿ, ಬಿಸಿ ಬಿಸಿ ಟೀನ ಹಿಂಗೆ ಇಟ್ಕೊಬೇಕು, ಕಣ್ಣನ್ ದೇವನ್ ಟೀನ. ಅದ್ರ ಪಕ್ಕಕ್ಕೆ ಕರೆಕ್ಟಾಗಿ ಇಷ್ಟೊಂದು ಹೊಗೆ ಹೋಗ್ತಾ ಇರಬೇಕು ಬೆಳಗ್ಗೆ ಬೆಳಗ್ಗೆ, ಅದ್ರ ಮಜಾನೇ ಬೇರೆ. ಅದ್ರ ಜೊತೆಗೆ ನಮ್ಮ ಬ್ರಿಟಾನಿಯಾ ಮಾರಿಗೋಲ್ಡ್ ಬಿಸ್ಕೆಟ್ನ ಹತ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಏನ್ರಿ ಮುರಳಿ, ಕಾಫಿ ಟೀ ವಿಷಯ ಎಲ್ಲ ಮಾತಾಡ್ತಾ ಇದ್ದೀರಾ, ಏನಪ್ಪ ವಿಷಯ? ಟೀ ಕುಡಿತಾ ಬೆಳಗ್ಗೆನೆ ಈ ಬಿಸ್ಕೆಟ್ನ ತಿಂದರೆ ಅದ್ರ ಮಜಾನೇ ಬೇರೆ. ಯಾಕಂದರೆ ತುಂಬ ಜನ ಶುಗರ್ ಇರೋರಿಗೆ ನಾವು ಡಾಕ್ಟ್ರುಗಳೆಲ್ಲ ಹೇಳೋದು ಒಂದೇನೇ, ಬೆಳಗ್ಗೆ ಎದ್ದ ತಕ್ಷಣ ಈ ಮಾರಿ ಬಿಸ್ಕೆಟ್ನ ತಿನ್ನಿ. ಅವಾಗವಾಗ ಹೊಟ್ಟೆ ಹಸು ಜಾಸ್ತಿ ಆಗ್ತಿದ್ದಂಗೆ ಒಂದೆರಡೆರಡು ಮಾರಿ ಬಿಸ್ಕೆಟ್ನ ತಿನ್ನಿ. ಯಾಕಂದರೆ ಹೊಟ್ಟೆ ಹಸು ಬಿಡಬಾರ್ದು, ಶುಗರ್ ಜಾಸ್ತಿ ಆಗುತ್ತೆ. ಡಯಾಬಿಟಿಸ್ ಪೇಷಂಟ್ ಎಲ್ಲ ಬೆಳಗ್ಗೆ ಎದ್ದು ಈ ಬ್ರಿಟಾನಿಯಾ ಮಾರಿಗೋಲ್ಡ್ ಬಿಸ್ಕೆಟ್ನ ತಿನ್ನಿ ಅಂತ ಹೇಳ್ತಾರೆ. ಓಕೆ, ಬೆಳಗ್ಗೆನೆ ಕಾಯಿಲೆ ವಿಷಯ ಯಾಕ್ರಿ ಮುರಳಿ? ಏನ್ರಿ ನಮ್ಮ ಗ್ರಾಚಾರಗಳೆಲ್ಲ ಹೇಳಲ್ವಾ ನೀವು? ಖಂಡಿತ ರೀ, ಏನೇ ಹೇಳಿ ಫಸ್ಟು ಬೆಳಗ್ಗೆ ಒಳ್ಳೇದನ್ನೇ ಹೇಳಬೇಕು. ಒಳ್ಳೇದನ್ನು ಹೇಳಿದ್ರೇ ಕೇಳೋದು ಜನ. ಇಲ್ಲ ಎದುರಿಸ್ಕೊಂಡು ಬೇರೆ ಬೇರೆ ಬಟ್ಟೆ ಹಾಕ್ಕೊಂಡು ಪಟ್ಟೆ ಬಳ್ಕೊಂಡು ಫೋಟೋ ನೋಡಿಕೊಂಡು ಆ ಥರ ಎಲ್ಲ ಹೇಳಕ್ಕೆ ಬರಲ್ಲ ರೀ ನಮಗೆ. ನಮ್ದೇನಿದ್ರು ಒಂಥರ ಬೆಳಗ್ಗೆ ಖುಷಿಯಾಗಿ ಒಂಥರ ಮಜವಾಗಿ ಹೇಳಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದು ಶುರು ಮಾಡ್ತಾ ಇದ್ದೀವಿ, ಗ್ರಹಚಾರ. ಏನಪ್ಪ ಗ್ರಹಚಾರ ಇವತ್ತು? ಏನಾಗಿದೆಯಪ್ಪ ಗ್ರಹಚಾರ? ಯಾರ್ಯಾರು ಗ್ರಹಚಾರ ಏನಾಗಿದೆಯಪ್ಪ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ಗ್ರಹಚಾರ ನಿಮ್ಮದು, ವಿಚಾರ ಮಾತ್ರನೇ ನಮ್ಮದು. ಇವತ್ತು ಮಾರ್ಗಶಿರ ಕೃಷ್ಣ ಪಕ್ಷ ಚತುರ್ಥಿ ಬುಧವಾರ, ರಾಜಧಾನಿ ಕನ್ನಡದಲ್ಲಿ ವೆಡ್ನೆಸ್ಡೇ ಅಂತಾರೆ. ಗ್ರಾಚಾರ ನಿಮ್ಮದು, ವಿಚಾರ ಮಾತ್ರನೇ ನಮ್ಮದು ಅಂತ ನಮ್ಮ MS ನರಸಿಂಹಮೂರ್ತಿಗಳು ಹೇಳ್ತಾ ಇದ್ದಾರೆ. ಓಕೆ, ನೋಡೋಣ ಇವತ್ತೇನೇನಾಗಿದೆ ಅಂತ. ಏನ್ರಿ ಮುರಳಿ, ಎಲ್ಲ ರಾಶಿಗಳಾಗಿದೆ, ಖುಷಿಯಾಗಿದೆಯಾ, ಜಾಲಿಯಾಗಿದೆಯಾ? ಏನಪ್ಪ ನೀವು ಹೇಳ್ಬಿಟ್ರೆ ಒಂಥರ ಎಲ್ಲೋ ಒಂದು ಕಡೆ ಮಜಾರಿ ನಮಗೆ. ಬೆಳಗ್ಗೆಯಿಂದ ನೀವು ಕೇಳ್ಬಿಟ್ರೆ ಸಾಯಂಕಾಲದಾಗ ಹಂಗೆ ಖುಷಿಯಲ್ಲಿ ಇರ್ತೀವಿ ಅಂತ ಸಿಕ್ಕಾಪಡೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಿಕ್ತಾಗೆಲ್ಲ ಹೇಳ್ತಾ ಇದ್ದಾರೆ. ಏನೋ ಒಂಥರ ಹೆದರಿಕೆ ಅಂತೂ ಇಲ್ಲ, ಖಂಡಿತಲೂ ಧೈರ್ಯವಾಗಿ ಹೇಳಿ ಸರ್. ನಿಮ್ಮ ಭವಿಷ್ಯ ಕೇಳಿದ್ಮೇಲೆ ಬೆಳಗ್ಗೆ ಒಂದು ಸ್ವಲ್ಪ ಉರ್ಪನ್ನಿದೆ ನಮಗೆ, ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ನೆನ್ನೆ ಹೇಳಿದ್ದು ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಮುರಳಿ ಅಂತ ಕೇಳಿದ್ರು. ಓಕೆ ರೀ, ಸಖತ್ತಾಗಿರೋದಲ್ಲಪ್ಪ, ನೀನು ತಮಾಷೆಗೆಲ್ಲ ಹೇಳ್ತಾ ಇಲ್ಲ, ಇದು ನಿಜವಾದದೇನೆ. ತುಂಬ ಜನ ಎಕ್ಸ್ಪರ್ಟ್ಗಳು ಬರೆದಿರೋ ಅಂಥದ್ದು ಇದು. ಎಕ್ಸ್ಪರ್ಟ್ಗಳನ್ನೆಲ್ಲ ಕ್ರೋಢೀಕರಿಸಿ ಸಖತ್ತಾಗಿರೋದನ್ನ ಸೇರಿಸಿ ಬರೆದಿರೋಂಥದ್ದಪ್ಪ, ಏನೋ ತಮಾಷೆಗೆ ಹೇಳ್ತಾ ಇರೋದಲ್ಲ ಇದು ಅಂತ ಹೇಳಿದ್ದೀನಿ. ಇಲ್ಲ ಸರ್, ನೀವು ಹೇಳಿದ್ದೆಲ್ಲ ಕರೆಕ್ಟಾಗಿ ಆಗ್ತಾಯಿದೆ, ಭಾಳ ಖುಷಿಯಾಗಿದೆ ಅಂತ ಸಿಕ್ಕಾಪಟ್ಟೆ ಜನ ಫೇಸ್ಬುಕ್ಕಲ್ಲೆಲ್ಲ ಕೇಳ್ಕೊಂಡಿದ್ದಾರೆ, ಫೋನ್ ಮಾಡಿ ಕೂಡ ನನಗೆ ಹೇಳಿದ್ದಾರೆ. ಓಕೆ, ಮೊದಲೇ ಶುರು ಮಾಡ್ತಿದ್ದೀವಿ. ಮೇಷ ರಾಶಿ, ನಿಮಗೆ ಧೈರ್ಯ ಮತ್ತು ಉತ್ಸಾಹ ಜಾಸ್ತಿ, ಜನಸಂಪರ್ಕ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಲಾಭ ಬರುತ್ತೆ. ಲಾಭ ಬರುತ್ತೆ ಅಂದ್ಕೊಂಡು ಮಲ್ಲಿ ಕೂತ್ಕೊಬಿಡಿ, ಏನಾರು ಕೆಲಸ ಮಾಡಿರಿ ಲಾಭ ಬರ್ತಾರೆ. ಲಾಭ ಬರುತ್ತೆ ಅಂದ್ಕೊಂಡು ಸುಮ್ಮನೆ ಮಲ್ಲೆ ಕೂತ್ಬಿಟ್ಟಿದ್ರೆ ಖಂಡಿತವಾಗ್ಲೂ ಲಾಭ ಬರಲ್ಲ. ಇವತ್ತೇನಾದ್ರು ನೀವು ಕೆಲಸ ಮಾಡಿದ್ರೆ ಲಾಭ ಬರುತ್ತೆ. ಬೇಡ ಅಂದರೂ ನೆಂಟರುಗಳು ನಿಮ್ಮ ಸಹಾಯ ಮಾಡ್ತಾರೆ, ಬಂಧುಗಳು ಸಹಾಯ ಮಾಡ್ತಾರೆ, ಜೇಬ್ಗೆ ದುಡ್ಡು ಬರುತ್ತೆ. ಖುಷಿಯಾಗಿರಿ, ನಗ್ತಾ ಇರಿ. ನೋಡಿ, ಇವತ್ತು ನೀವು ಕೆಲಸ ಮಾಡಲ್ಲ ಅಂದರೂ ನಿಮ್ಮ ಸ್ನೇಹಿತರುಗಳು ಬಂಧುಗಳೆಲ್ಲ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರಂತೆ. ಹಣ ಬೇಡ ಅಂದರೂ ಬಂದು ಸೇರುತ್ತೆ. ಮೇಷರಾಶಿಯವರು ಸಿಕ್ಕಾಪಟ್ಟೆ ಸಖತ್ತಾಗಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೃಷಭ ರಾಶಿಯವರು, ವಿದ್ಯಾರ್ಥಿಗಳಿಗೆ ಟೂರ್ ಹೋಗೋವಂಥ ಭಾಗ್ಯ ಇದೆ. ರಾಜಕಾರಣಿಗಳು ಕುರ್ಚಿ ಅಳ್ಳಾಡುವಂಥ ಯೋಗ ಇದೆ. ಅಯ್ಯೋ, ಏನಕ್ಕೋ ಸ್ವಲ್ಪ ಡೌಟ್ ಅನಿಸ್ತಾ ಇದೆಯಪ್ಪ. ಗುರು ನಿಮ್ಮ ಜೊತೆ ಇಲ್ಲ ಅನ್ನೋದೇ ಕೊರತೆ. ಸರ್ಕಾರಿ ನೌಕರರಿಗೆ ಸ್ವಲ್ಪ ಕಿರಿಕೆ, ಯೋಚನೆ ಜಾಸ್ತಿ ಆದಾಗ ಕಾಫಿ ಟೀ ಕುಡ್ಕೊಂಡು ಟೆನ್ಷನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಓಕೆ, ವೃಷಭ ರಾಶಿಯವರು, ರಾಜಕಾರಣಿಗಳು ಮಾತ್ರ ಸ್ವಲ್ಪ ಇವತ್ತು ಯಾಕೋ ಸ್ವಲ್ಪ ಶೇಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಹುಷಾರಾಗಿರಿ. ಮಿಥುನ ರಾಶಿ, ಕೋರ್ಟು ಕಚೇರಿ ಕೆಲಸಗಳಲ್ಲಿ ನಿಮಗೆ ಜಯ ಇದೆ, ದುಡ್ಡು ಕೈ ಬಿಟ್ಟು ಹೋಗುತ್ತೆ. ಆದರೂ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಈಶ್ವರನ ದೇವಸ್ಥಾನ ನಿಮ್ಮ ಅಕ್ಕಪಕ್ಕ ಎಲ್ಲಾದರೂ ಇದ್ದರೆ ಒಂದ್ಸರಿ ಲಿಂಗ ದರ್ಶನ ಮಾಡ್ಕೊಂಬನ್ನಿ, ಬಿಲ್ಪತ್ರೆನ ಹಾಕಿ ಆ ಬಿಲ್ಪತ್ರೆ ಒಂದು ತೊಗೊಂಡು ಕಿವಿ ಮೇಲೆ ಇಟ್ಕೊಳ್ಳಿ, ಸಿಕ್ಕಾಪಟ್ಟೆ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿ, ಆರೋಗ್ಯ ನೋಡ್ಕೊಳ್ಳಿ, ಕಾರಣ ಇಲ್ಲದೆ ಡಾಕ್ಟ್ರಿಗೆ ದುಡ್ಡು ಕೊಡಬೇಕಾಗುತ್ತೆ. ಲೇವಾದೇವಿ ಮಾಡೋರಿಗೆ ಸಿಕ್ಕಾಪಟ್ಟೆ ಲಾಭ, ಇಂಟ್ರೆಸ್ಟ್ಗೆ ದುಡ್ಡು ಕೊಡೋರು ಅವರಿಗೆಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಆದರೆ ಹುಷಾರ ಇರೋದು ಒಳ್ಳೆಯದು. ಮನೆ ಹತ್ರ ಗಣಪತಿ ದೇವಸ್ಥಾನ ಏನೋ ಇದ್ದರೆ ಒಂದ್ಸರಿ ಸೆಲ್ಯೂಟ್ ಹಾಕ್ಕೊಂಡು ಹೋಗ್ಬಿಡಿ, ಎಲ್ಲ ಚೆನ್ನಾಗಾಗುತ್ತೆ, ದುಡ್ಡು ಬರುತ್ತೆ. ಅಂದರೆ ಇಂಟ್ರೆಸ್ಟ್ಗೆ ದುಡ್ಡು ಕೊಡೋರು, ಲೇವಾದೇವಿ ಇದು ಮಾಡೋರು, ಫೈನಾನ್ಸ್ ಕೆಲಸ ಮಾಡೋರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತಾರಾಬಲ ತುಂಬ ಚೆನ್ನಾಗಿದೆ. ಫೈನಾನ್ಸ್ ಮಾಡೋರಿಗೆ ಇವತ್ತು ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ, ಮಾಡಿ ಮಾಡಿ ಮಾಡಿ. ಓಕೆ, ಕನ್ಯಾ ರಾಶಿ, ಗುರುವಿನ ಅನುಗ್ರಹ ಇದೆ. ಇವತ್ತು ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ. ಕಳಸ್ತ್ರ ಸೌಖ್ಯ, ಅಮ್ಮ ಅವರು ಆನಂದವಾಗಿ ನಿಮ್ಮ ಕಡೆ ಸ್ಮೈಲ್ ಕೊಡ್ತಾರೆ. ಅಂದರೆ ನಿಮ್ಮ ಹೆಂಡ್ತಿದಿರು ಇವತ್ತು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಅಂದರೆ ನೋಡಿದ ತಕ್ಷಣ ನಿಮಗೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಾ ಇದೆ. ಆರೋಗ್ಯ ಚೆನ್ನಾಗಿದೆ. ಹಳೆ ಯೋಜನೆಗಳಿಗೆ ಚಾಲನೆ ಸಿಗ್ಬೋದು. ಅಂದರೆ ನಿಮ್ದೇನಾದ್ರು ಹಳೇದು ಏನಾದ್ರು ಇಟ್ಕೊಂಡಿದ್ರೆ ತಲೆಯಲ್ಲಿ ಪ್ಲಾನು ಇವತ್ತು ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಕನ್ಯಾ ರಾಶಿಯವರಿಗೆ.
ಕನ್ಯಾ ರಾಶಿ ಆದ ನಂತರ ತುಲಾ ರಾಶಿ ಇದೆ. ತುಲಾ ರಾಶಿ ಯಾಕ್ರಿ ಸಿಕ್ಕಾಪಟ್ಟೆ ಊಟ ಸಿಗುತ್ತೆ ಅಂತ ಊಟ ಮಾಡಬೇಡಿ. ಊಟದ ಡಬ್ಬಿನ ತಗೊಂಡೋಗಿ ಅಲ್ಸರ್ ಬರೋಲ್ಲ. ಇವತ್ತು ಊಟ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಊಟ ಸಿಕ್ಕಾಪಟ್ಟೆ ಮಾಡಿದ್ರೆ ರೋಗ ಬರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಆದ್ದರಿಂದ ಮನೆಯಿಂದ ತೊಗೊಂಡೋಗಿರೋ ಊಟನ ಮಾಡಿ, ಹೊರಗಡೆ ಊಟನ ಮಾಡಬೇಡಿ. ವಾಹನಗಳಿಂದ ತೊಂದರೆಗಳಿದೆ. ನಿಮ್ಮ ಗಾಡಿಗಳು ಪ್ರಾಬ್ಲಮ್ಮು ಕೊಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಪೆಟ್ರೋಲ್ ಹಾಕ್ಸ್ಕೊಳ್ಳಿ, ಟ್ಯೂಬ್ಗೆ ಸಿಕ್ಕಾಪಟ್ಟೆ ಗಾಳಿನ ಕರೆಕ್ಟಾಗಿ ಇಟ್ಕೊಳ್ಳಿ. ಗಾಡಿನ ರೆಡಿ ಮಾಡಿಕೊಂಡು ಈಚೆ ತೊಗೊಂಡೋಗಿ, ಪ್ರಾಬ್ಲಮ್ ಕೊಡೋಲ್ಲ. ಸೊ ಇಂಡಿವಿಜುವಲ್ ವೆಹಿಕಲ್ ಯೂಸ್ ಮಾಡೋದಕ್ಕಿಂತ ಸಾರ್ವಜನಿಕ ವಾಹನಗಳನ್ನ ಬಳಸಿ. ಇವತ್ತು ಸಾಧಾರಣವಾಗಿ ಮಿಶ್ರ ಫಲ ಇದೆ. ಮನಸ್ಸಿಗೆ ಸ್ವಲ್ಪ ಎಲ್ಲ ಕಿರಿಕಿರಿ, ದಿನ ಸರಿಯಿಲ್ಲ ಗುರು, ಏನೂ ಇಲ್ಲ, ಡೋಂಟ್ ವರಿ, ಚೆನ್ನಾಗಿರುತ್ತೆ, ಆರಾಮಾಗಿರಿ. ತುಲಾರಾಶಿ ಆದ ತಕ್ಷಣ ವೃಶ್ಚಿಕ ರಾಶಿ ಹೇಳಬೇಕು. ಅದಕ್ಕಿಂತ ಮೊದಲು ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ. ಸವಿತಾ ಸರ್, ನಾನು ಮಹಾಲಕ್ಷ್ಮಿ ಲೇಔಟಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ ಮೇಡಮ್, ಏನು ಸಮಾಚಾರ? ಬೆಳಗ್ಗೆ ಎದ್ದಿದ್ದೀರಾ? ಏನು ಟಿಫನ್ ಇವತ್ತು ಮನೇಲಿ? ಬೆಳಿಗ್ಗೆನೇ ಇದ್ದೆ, ಕಾಫಿ ಆಯ್ತು ಸರ್. ನಿಮ್ದು? ಕಾಫಿ ಅಲ್ಲ, ನಮ್ದು ಕಣ್ಣಂದೇವನ್ ಟೀ ಆಯ್ತು ಅಂತ ಹೇಳ್ಬೇಕು. ಟೀ ಆಯ್ತು ಸರ್. ಓಕೆ ಓಕೆ ಓಕೆ, ಹೇಳಿ ಮೇಡಮ್. ಫ್ರೆಂಡಿಗೆ ವಿಶ್ ಮಾಡ್ಬೇಕಾಯ್ತು. ಯಾರಿಗೆ ಮೇಡಮ್? ಹೇಳಿ ಸರಿತಾವ್ರೆ. ನನ್ನ ಫ್ರೆಂಡ್ ನೇತ್ರ ಅಂತ. ಓಕೆ, ನೇತ್ರ ಅವ್ರು ಎಲ್ಲಿದ್ದಾರೆ? ನೇತ್ರ ಅವ್ರು ಯಶವಂತಪುರದಲ್ಲಿದ್ದಾರೆ, MA ಮಾಡ್ತಾ ಇದ್ದಾರೆ. ಅವ್ರು ನೆನ್ನೆ ಬರ್ಡೇ ಇತ್ತು, 2 days ಇಂದ ಟ್ರೈ ಮಾಡಿದೆ, ಸಿಕ್ಲಿಲ್ವಾ? ಓಕೆ, ಒಂದು ಕೆಲಸ ಮಾಡಿ, ನಿಮ್ಮ ಫ್ರೆಂಡ್ಗೆ ವಿಶ್ ಮಾಡೋಕ್ಕೆ ನಮಗೆ ಫೋನ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಬಹುಮಾನ ಬಂದಿದೆ. ಆದಷ್ಟು ಬೇಗನೆ ಬಂದು ಬಹುಮಾನ ತೊಗೊಂಡೋಗಿ. ನಿಮ್ಮ ಫ್ರೆಂಡ್ಗೆ ವಿಶ್ ಮಾಡ್ತೀನಿ ಖಂಡಿತ. ನೇತ್ರ ಅಲ್ಲ ಅವ್ರ ಹೆಸರು? ನೇತ್ರ ತಾನೇ ನಿಮ್ಮ ಫ್ರೆಂಡ್ ಹೆಸರು? ಓಕೆ ಮೇಡಮ್, ಮತ್ತೇನು ಸಮಾಚಾರ? ನಮ್ಮ ಸೀರಿಯಲ್ ಎಲ್ಲ ನೋಡ್ತೀರಾ? ಸೂಪರ್ ನೆನೆಸ್ಕೊಡ್ತಾ ಇದ್ದೀರಾ, ಥ್ಯಾಂಕ್ಸ್. ಬೆಳಿಗ್ಗೆ ಒಳ್ಳೆ ಎನರ್ಜಿ ಬರ್ತಾ ಇದೆ ನೋಡಿ. ಎಸ್ ಮೇಡಮ್, ನೋಡಿ ನೀವು ಖುಷಿಯಾಗಿ ಮಾತಾಡ್ತಾರೆ. ನಮ್ಗಿರೋ ಒಂದು ಕಡೆ ಏನು ಟಿಫನ್ ಮಾಡ್ತಾ ಇದ್ರಿ ಇವತ್ತು ಮನೇಲಿ? ಟಿಫನ್ ಇಡ್ಲಿ ಸರ್, ಬನ್ನಿ ಟಿಫನ್ಗೆ. ಇಡ್ಲಿಗೇನು? ಇಡ್ಲಿಗೆ ಏನು ಮಾಡ್ತೀರಿ? ಖಾರ ಚಟ್ನಿನಾ? ಓಕೆ ಮೇಡಮ್, ಒಂದಿನ ಗ್ಯಾರಂಟಿ ಬರ್ತೀನಿ ಮನೆಗೆ. ಸರಿತಾವ್ರೆ, ಥ್ಯಾಂಕ್ ಯು. ನಿಮಗೆ ಬಹುಮಾನ ಬಂದಿದೆ, ಬೇಗನೆ ಬನ್ನಿ ಇನ್ಫೆಂಟ್ರಿ ನೋಡಿ ಬಹುಮಾನ ತಗೊಂಡು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸರಿತಾ ಅವರು ಫೋನ್ ಮಾಡಿದ್ದಾರೆ. ಅವ್ರ ಫ್ರೆಂಡು ನೇತ್ರ ಅವರ ಬರ್ತಡೇ ಅಂತೆ. ಬರ್ತಡೇಗೆ ಹುಟ್ಟಿದ ಶುಭಾಶಯ ತಿಳಿಸಿ ಅಂತ ಹೇಳಿದ್ರೆ ಶುಭಾಶಯ ತಿಳಿಸಿದ್ದೀವಿ. ಜೊತೆಗೆ ನಿಮಗೆ ಬಹುಮಾನ ಬಂದಿದೆ, ಬಹುಮಾನ ತೊಗೊಂಡೋಗಿ. ಮತ್ತೆ ತುಲಾರಾಶಿಯ ನಂತರ ವೃಶ್ಚಿಕ ರಾಶಿಗೆ ಏನಾಗಿದೆ ನೋಡೋಣ. ಉದ್ಯೋಗದಲ್ಲಿ ಬದಲಾವಣೆಯ ಭಯ, ಕೆಲಸ ಬಿಟ್ಟು ಹೋಗ್ಬೋದು ಅಥವಾ ಬಿಟ್ಟೋಗಿ ಅಂತ ಹೇಳ್ಬೋದು. ಬೇರೆ ಕಡೆ ಬಯೋಡೇಟ್ ಹಾಕಬೇಕಾಗ್ಬೋದು. ಏನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸಂಸಾರದಲ್ಲಿ ಸುಖ ಇದೆ. ಅಮ್ಮವ್ರ ಜೊತೆ ಸಿನಿಮಾ ನೋಡುವಂಥ ಯೋಗ ಇದೆ. ಧನಾಗಮನವೂ ಕೂಡ ಇದೆ. ಅಂದರೆ ದುಡ್ಡು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಆದರೆ ಜೇಬು ತುಂಬಲ್ಲ. ದುಡ್ಡು ಬರುತ್ತೆ, ನಮ್ಗೆ 10 ರೂಪಾಯಿ ಕೊಡಬೇಕಾಯ್ತು, ಒಂದು 5 ರೂಪಾಯಿ ಕೊಟ್ಟು ಹಾಕೊಂಡು ಜೋಬಲ್ ಹಾಕೋಬೇಕಾಗುತ್ತೆ. ನೋ ಪ್ರಾಬ್ಲಮ್. ವಿದ್ಯಾರ್ಥಿಗಳಿಗೆ ಒಳ್ಳೆ ದಿನ. ಓದೋವಂಥ ಹುಡುಗರಿಗೆ ಸಿಕ್ಕಾಪಟ್ಟೆ ಸಖತ್ತಾಗಿದೆ, ಡೋಂಟ್ ವರಿ. ಧನಸ್ಸು ಏನಾಗಿದೆ? ಧನಸ್ಸವ್ರಿಗೆ ಇವತ್ತು ಸಂಸಾರ ಅಂದಮೇಲೆ ಫೈಟಿಂಗು ಇದೇ ಇರುತ್ತೆ. ನೀವು ಕಮ್ಮಿ ಬರೆದ್ರು ಜಾಸ್ತಿ ಮಾರ್ಕ್ಸ್ ಸಿಗುವಂಥ ಯೋಗ ಇದೆ. ಯಾಕಂದರೆ ಕೆಲವು ಸರಿ ಪ್ರಶ್ನೆ ಪತ್ರಿಕೆನೇ ತಪ್ಪಿದ್ದು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ನೋಡೋದು ಹೆಂಗಿದೆ ಚಾನ್ಸು. ಅದಕ್ಕೆ ಹೇಳೋದು, ಜೀವನದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಅಟೆಂಡ್ ಮಾಡಬೇಕು. ಯಾವುದೋ ಒಂದು ಸರಿ ಮಾರ್ಕ್ಸ್ಗಳು ಸಿಕ್ಬಿಡುತ್ತೆ ಅಂತ. ತಂದೆ ತಾಯಿಗಳಿಗೆ ಮಕ್ಕಳಿಂದ ಶುಭ ಸುದ್ದಿ, ಅದೊಂದು ಬಂದರೆ ಸಾಕು. ಕೆಟ್ಟ ಸುದ್ದಿ ಬರದೇ ಇರೋ ಸಾಕು. ಮಕ್ಕಳ ದಯವಿಟ್ಟು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೆ ಸುದ್ದಿಗಳನ್ನ ಕೊಡ್ತಾ ಇದ್ದೀರಾ ಇವತ್ತು. ಕುಂಭರಾಶಿಯವರು ನೆಂಟರಿಷ್ಟರ ಆಗಮನ, ತೆಂಗಿನಕಾಯಿ ವಿಳೆದೆಲೆಯ ಖರ್ಚು, ಮನೆ ಚೇಂಜ್ ಮಾಡುವಂಥ ಸಾಧ್ಯತೆ ಇದೆ. ಯಾರಾದರೂ ಮನೆ ಹುಡುಕ್ತಾ ಇದ್ದರೆ, ಮನೆ ಶಿಫ್ಟ್ ಮಾಡಬೇಕು ಅಂತಿದ್ರೆ ಇವತ್ತು ಮಾಡಿದ್ರೆ ಅವ್ರು ಖಂಡಿತವಾಗ್ಲೂ ಚೇಂಜ್ ಆಗ್ಬೋದು, ಮನೆ ಸಿಗುತ್ತೆ. ಆದರೆ ಮನೆ ಸಿಗುತ್ತೆ, ನೀರು ಬೆಳಕು ಇರೋ ಮನೇನ ಇಟ್ಕೊಳ್ಳಿ. ಯಾಕಂದರೆ ಕೆಲವು ಸರಿ ಔಟ್ ಹೌಸ್ಗೆ ಹೋಗ್ಬಿಡ್ತೀರಾ, ಬೆಳಕಿರಲ್ಲ, ನೀರು ಬರಲ್ಲ, ಬೆಳಗ್ಗೆ ಹೊತ್ತು ನೀರು ಸಿಗಲ್ಲ, ಮನೆಗೆ ಬಂದ್ವಲ್ಲಪ್ಪ ತಲೆನೋವು ಶುರು ಆಯಿತು ಅಂದ್ಕೋಬೇಡಿ. ಒಳ್ಳೆ ಮನೆ ನೋಡಿ, ಬೆಳಕು ನೀರಿರುವಂಥ ಒಳ್ಳೆ ಮನೆನ ಇಟ್ಕೊಳ್ಳಿ. ಸಾಲ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. ರೆವಿನ್ಯೂ ಸ್ಟಾಂಪ್ನ ಜೋಬಲ್ಲಿ ಇಟ್ಕೊಂಡಿರಿ ಅಂತ ನರಸಿಂಹಮೂರ್ತಿಗಳು ಹೇಳ್ತಾ ಇದ್ದಾರೆ. ದಯವಿಟ್ಟು ಸಾಲ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಸಾಲ ಮಾಡೋಕ್ಕೆ ಹೋಗ್ಬೇಡಿ, ಯಾರ ಹತ್ರನೂ ಸಾಲ ಕೇಳೋಕೆ ಹೋಗ್ಬೇಡಿ. ಸಾಲ ಕೇಳಿ ಸ್ನೇಹನ ಕಳ್ಕೊಬೇಡಿ. ಓಕೆ 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 ಇವತ್ತೆಲ್ಲ 12 ರಾಶಿಗಳದ್ದು ಸರಿ ಸುಮಾರಾಗಿ ಎಲ್ಲ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಏನ್ರಿ ಮುರಳಿ, ಯಾರನ್ನು ಕರೆಸ್ತಾ ಇದ್ದೀರಾ ಇವತ್ತು ಕಾರ್ಯಕ್ರಮಕ್ಕೆ? ನೀವು ಯಾರನ್ನು ಕರೆಸ್ತಾ ಇದ್ದೀರಾ? ತುಂಬ ಜನ ಏನ್ರಿ ಮುರಳಿ, ಎಲ್ಲ ಬುದ್ಧಿವಂತರನ್ನೇ ಕರೆಸ್ತಾ ಇದ್ದೀರಾ, ಜ್ಞಾನಿಗಳನ್ನ ಕರೆಸ್ತಾ ಇದ್ದೀರಾ. ಸಾಮಾನ್ಯ ಜನಕ್ಕೆ ಬೇಕ್ರಿ, ಒಳ್ಳೆ ಬ್ಯೂಟಿಷಿಯನ್ನ ಕರೆಸ್ಬೇಕಾಗಿತ್ತು. ಸಿಕ್ಕಾಪಟ್ಟೆ ಕೂದಲಿನ ತೊಂದರೆ ಇದೆ, ನಮ್ಮ ಕೂದಲುಗಳು ಬೆಳೀತಾ ಇಲ್ಲ, ಬಿಳಿ ಕೂದಲಾಗ್ಬಿಡುತ್ತೆ, ಕಲರ್ ಹಾಕೋಬೋದಾ, ಕೂದಲು ಬೆಳೆಸೋಕೆ ಏನು ಮಾಡಬೇಕು, ಕೂದಲಿನ ಆರೈಕೆಯಾಗಿ ಅಂತ ಸಾಕಷ್ಟು ಮಹಿಳೆಯರು ಕೇಳಿದರು ನಮ್ಮ ಕಾರ್ಯಕ್ರಮದಲ್ಲಿ. ಅದಕ್ಕೆ ಇವತ್ತು ಒಬ್ಬರನ್ನು ಕರೆಸ್ತಾ ಇದ್ದೀವಿ. ಅವರು ಬರೋದಕ್ಕಿಂತ ಮೊದಲು ಒಂದು ಸಣ್ಣದಾದಂಥ ಬ್ರೇಕ್ನ ತಗೋಬೇಕು. ಅದು ಕಣ್ಣಂದೇವನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣಂದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿ ಗೋಲ್ಡ್. ಓಕೆ, ಕಾರ್ಯಕ್ರಮದಲ್ಲಿ ಯಾರನ್ನು ಕರೆಸ್ತಾ ಇದ್ದಾರೆ ಮುರಳಿ? ಅದೇನೋ ಕೂದಲು ಬೆಳೆಸೋದು ಅಂದರೆ
ಮಹಿಳೆಯರೇ ನಿಮಗೋಸ್ಕರನೇ ಮಾಡ್ತಾ ಇರೋದು ಕಾರ್ಯಕ್ರಮ. ಆಮೇಲೆ ಚಟ್ನಿ ಮಾಡಿವ್ರಂತೆ, ಇಡ್ಲಿ ಮಾಡಿವ್ರಂತೆ, ಕಾಫಿ ಕುಡಿತಾ ನೋಡಿ ನಿಮ್ಮ ಕೂದಲಿನ ರಕ್ಷಣೆಗಾಗಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ದೀಪಾ ನಾಗೇಶ್. ದೀಪಾ ನಾಗೇಶ್ ಅವರು ಬಂದಿದ್ದಾರೆ. ಆಯುರ್ವೇದ ತಜ್ಞೆ. ಆಯುರ್ವೇದದಲ್ಲಿ ಕೂದಲನ್ನು ಬೆಳೆಸುವ ಪ್ರಕ್ರಿಯೆನ ತೋರಿಸ್ಕೊಡಲ್ಲ, ಹೇಳ್ತಾರೆ. ಫಸ್ಟು ಚಳಿಗಾಲ ಅಂದ ತಕ್ಷಣ ಸಿಕ್ಕಾಪಟ್ಟೆ ಜನಕ್ಕೆ ಏನಪ್ಪ ಕೂದಲುಗಳ ಸಂರಕ್ಷಣೆ ಹೇಗೆ ಅಂತ ಕ್ವಶನ್ಗಳಿರುತ್ತೆ. ಕ್ವಶನ್ ಅಲ್ಲ, ಸಿಕ್ಕಾಪಟ್ಟೆ ಕ್ವಶನ್ನು. ತುಂಬ ಕ್ಯೂನಲ್ಲಿ ಜನ ನಿಂತಿದ್ದಾರೆ ಫೋನಲ್ಲಿ ಮಾತಾಡೋಕ್ಕೆ ನಮ್ಮ ಮೇಡಮ್ ಜೊತೆಗೆ. ಆ ಮಾತಾಡೋದಕ್ಕಿಂತ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ವೆಲ್ಕಮ್ ದೀಪಾ ನಾಗೇಶ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದೀಪಾ ಅವರೇ. ಇದು ಇಂಟ್ರೂ ಥರ ಇರಲ್ಲ, ಆರಾಮಾಗಿ ಜಾಲಿಯಾಗಿ ನೀವು ಮಲ್ಲಿಗೆ ಮಾತಾಡ್ತೀರಾ, ಹಂಗೆ ಮಾತಾಡಬೇಕು. ಓಕೆ, ಹೇಳಿ, ಏನು ಕೂದಲು ಇಷ್ಟೊಂದು ಬೆಳೆಸ್ಕೊಂಡ್ಬಿಟ್ಟಿದ್ದೀರಾ ನೀವು? ಆಫ್ ಕೋರ್ಸ್ ಲೆಂತ್ ಜಾಸ್ತಿ ಇಲ್ಲದ್ರು ವಾಲ್ಯೂಮ್ ಅಂತ ಒತ್ತಾಗಿ ಹೌದು. ಇದರ ಸೀಕ್ರೆಟ್ ಅಂತೂ 100% ಆಯುರ್ವೇದ ಅಂತಾನೆ ಹೇಳ್ಬೋದು. ಗ್ಯಾರಂಟಿನಾ? 100%. ಬಣ್ಣಗೆ ಹಾಕೊಂಡಿಲ್ವಾ ನೀವು? ಖಂಡಿತ ಹಾಕೊಂಡಿಲ್ಲ, ಹಾಕೊಳ್ಳೋದು ಇಲ್ಲ. ಹೌದು. ಇಲ್ಲ, ಸ್ವಲ್ಪ ಡೌಟ್ ಇದೆ. ನೀವು ಏನ್ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು. ಖಂಡಿತವಾಗಿ. ಓಕೆ ದೀಪಾ ಅವರೇ, ಸಾಕಷ್ಟು ಮಹಿಳೆಯರಿಗೆ ಚರ್ಮ ಮತ್ತೆ ಕೂದಲು. ಹೌದು. ಚರ್ಮ ತಜ್ಞರು ಕರೆಸಿದ್ವಿ, ಅವರು ಸ್ವಲ್ಪ ಪ್ರಶ್ನೆಗಳು ಉತ್ತರನ ಕೊಟ್ಟಿದ್ರು. ಇಮಿಡಿಯೇಟ್ ಆಗಿ ಸಾರ್ ಕೂದಲು ಕರೆಸ್ಬೇಕು, ಕೂದಲು ಬಿದ್ದಾಗ್ತಾ ಇದೆ, ಕೂದಲು ಕಲರ್ ಹಾಕೋಬೇಕು. ಫಸ್ಟು ಬೇಸಿಕ್ ಆಗಿ ಮಹಿಳೆಯರಿಗೆ ಕೂದಲಿನ ಸಂರಕ್ಷಣೆ ಬಗ್ಗೆ, ಅದು ಚಳಿಗಾಲದಲ್ಲಿ ಏನ್ ಮಾಡ್ಕೋಬೇಕು? ವೆರಿ ಇಂಪಾರ್ಟೆಂಟ್ ಅಂತಂದರೆ ಅವರು ಬೇಸಿಕ್, ನೀವು ಹೇಳ್ದಂಗೆ ಬೇಸಿಕಲ್ಲಿ ಚೇಂಜ್ ಮಾಡ್ಕೊಳ್ಬೇಕು. ತುಂಬ ಅಡ್ವಾನ್ಸ್ಡ್ ಸ್ಪಾಗಳಿಗೆ ಹೋಗಿ ಮಾಡಿಸ್ಕೊಳ್ಳೋದಕ್ಕಿಂತ ಮನೇಲಿರೋಂಥದ್ರಲ್ಲಿ ಫಸ್ಟ್ ಟ್ಯೂನಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ. ಸೊ ಒಳ್ಳೆ ಶ್ಯಾಂಪೂಗಳನ್ನ ಯೂಸ್ ಮಾಡಲಿ ಅಂತಂದರೆ, ಒಳ್ಳೆ ಶಾಂಪು ಅಂದ ತಕ್ಷಣ ತುಂಬ ಜಾಸ್ತಿ ದುಡ್ಡು ಕೊಟ್ಟ ತಕ್ಷಣ ಶಾಂಪು ಅಂತ ಅಲ್ಲ, ಮೈಲ್ಡ್ ಆಗಿರಬೇಕು. ಅದಕ್ಕಿಂತ ಹೆಚ್ಚಾಗಿ ಮನೇಲೆ ಮಾಡ್ಕೊಳ್ಳೋಂಥದ್ದಾದರೆ ಇನ್ನಷ್ಟು ಸೇಫ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಎಷ್ಟೇ ಎಕ್ಸ್ಪೆನ್ಸಿವ್ ಶಾಂಪೂ ತೊಗೊಂಬಂದ್ರು ಅದರಲ್ಲಿ ಕೆಮಿಕಲ್ ಅಂತೂ ಇದ್ದೇ ಇರುತ್ತಲ್ವಾ. ಸೊ ತುಂಬ ಈಸಿಯಾಗಿ ಮನೇಲೆ ಹೇಗೆ ಶಾಂಪೂ ಮಾಡ್ಕೊಳ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಮನೇಲೆ ಶಾಂಪೂ ಮಾಡ್ಕೊಳ್ಳೋದು? ಹೌದು. ಹೇಳಿ, ಹೇಳ್ಕೊಡೋದೇನು? ತಗೊಳ್ರಿ, ಬೇಗ ಪುಸ್ತಕನ ಬರ್ಕೊಳ್ರಿ. ಮೇಡಮ್ ಹೇಳಿ, ಏನು ಮಾಡ್ಕೊಬೇಕು ಶಾಂಪೂ? ಓಕೆ, ವೆರಿ ಬೇಸಿಕ್. ಅಂದರೆ ಅದರಲ್ಲೂ ಅಂದರೆ ವಿಂಟರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಸ್ಕ್ಯಾಲ್ಪಲ್ಲಿ ನ್ಯಾಚುರಲ್ ಆಯಿಲ್ ಸೀಬಮ್ ಅಂತ ಹೇಳ್ತೀವಿ. ಆ ಸೀಬಮ್ ಸೆಕ್ರೇಷನ್ ಆಗ್ತಾನೆ ಇರುತ್ತೆ. ಇದು ಹೇಗೆ ಅಂತಂದರೆ, ಜಸ್ಟ್ ಲೈಕ್ ನೀವು ಈಗ ತುಪ್ಪ ಅಥವಾ ಒಂದು ಕೊಬ್ಬರಿ ಎಣ್ಣೆ ತಗೊಂಡಾಗ ಚಳಿಗಾಲದಲ್ಲಿ ಅದು ಹೇಗೆ ಕ್ರಿಸ್ಟಲೈಸ್ ಆಗುತ್ತೋ, ನಮ್ಮ ಸ್ಕ್ಯಾಲ್ಪಲ್ಲಿರುವಂಥ ಸೀಬಮು ಕ್ರಿಸ್ಟಲೈಸ್ ಆಗುತ್ತೆ. ಸೊ ಅದು ಯಾವಾಗ ಕ್ರಿಸ್ಟಲೈಸ್ ಆಗುತ್ತೋ ಆವಾಗ ಅದೆಲ್ಲ ಅಂದರೆ ಡ್ರೈ ಆಗುತ್ತೆ, ನಮ್ಮ ಸ್ಕ್ಯಾಲ್ಪ್ ಎಲ್ಲ ಬ್ರೇಕ್ಔಟ್ ಆಗೋದು, ಡ್ಯಾನ್ಡ್ರಫ್ ಆಗೋದು, ಹೇರ್ ಫಾಲ್ ಆಗೋದು, ಇದೆಲ್ಲ ಸೀರೀಸ್ ಕಂಟಿನ್ಯೂ ಆಗಿ ಹೋಗ್ತಾ ಇರುತ್ತೆ. ಸೊ ಈ ಥರದ್ದೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಫಸ್ಟ್ ನಾವು ಹಾಟ್ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ತಲೆಗೆ ಎಣ್ಣೆ ಹಾಕೋಬೇಕು. ತಲೆಗೆ ಎಣ್ಣೆ ಹಾಕೋಬೇಕು. ತಲೆಗೆ ಎಣ್ಣೆ ಹಾಕೋಬಹುದು ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ನೀವು ತಲೆಗೆ ಎಣ್ಣೆ ಹಾಕೊಳ್ಳೋಕೆ ನೀವು ಹೇಳ್ತಾ ಇದ್ದೀರಾ, ಅಂದ್ರೆ ಫಾರಿನ್ ಇರೋರಿಗೆಲ್ಲ ಕೂದಲೇ ಇಲ್ವಾ? ಅಲ್ಲ, ಅವ್ರಿಗೂ ನಮಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅವ್ರದ್ದು ಕೆಂಚು ಕೂದಲಿರುತ್ತೆ, ಜೊತೆಗೆ ನಮ್ಮ ಇಂಡಿಯನ್ ಹೆರಿಟೇಜ್ ಅಷ್ಟು ಅವ್ರದ್ದು ಯಾರ್ದು ಇರಲ್ಲ. ಇದನ್ನ ನಾನು ಹೇಳ್ತಾ ಇಲ್ಲ, ನಿಮ್ಗೆ ಸೈಂಟಿಫಿಕಲಿ ಪ್ರೂವ್ ಆಗೋಗ್ಬಿಟ್ಟಿದೆ. ಅಂದ್ರೆ ಫಾರಿನ್ ಇರೋರು ಯಾರು ಎಣ್ಣೆನೇ ಹಾಕಲ್ಲ, ಅವ್ರಿಗೆಲ್ಲ ಕೂದಲಿಲ್ವಾ ಅಂತ ಕೇಳ್ತಾ ಇದ್ದೀನಿ ದೀಪಿಕಾ ಅವರೇ. ಕೂದಲಿರುತ್ತೆ ಸರಿ, ನಮ್ಮಷ್ಟೇ ಹೇರ್ ಥಿಕ್ನೆಸ್, ವಾಲ್ಯೂಮ್, ಬ್ಲ್ಯಾಕ್ ಇಲ್ಲ. ಇಂಡಿಯನ್ ಮತ್ತೆ ಚೈನೀಸ್ ಇಬ್ಬರದ್ದು ಹೇರ್ ತುಂಬಾ ಚೆನ್ನಾಗಿರುತ್ತೆ. ಹೌದು, ಹಾಕ್ತಾರೆ ಅವರು. ಅವರಿಂದನೇ ಹೆರಿಟೇಜ್ ಕಂಟಿನ್ಯೂ ಆಗಿರೋದು. ಓಕೆ, ಅವ್ರದೆಲ್ಲ ಹರ್ಬಲ್ ಆಯಿಲ್ಗಳಿರುತ್ತೆ. ಅಂದ್ರೆ ನೀವೇನ್ ಹೇಳ್ತೀರಾ, ತಲೆಗೆ ಎಣ್ಣೆ ಹಾಕಬಹುದು. ಎಣ್ಣೆ ಹಾಕಿದ್ರೆ ಕೂದಲು ಚೆನ್ನಾಗಿರುತ್ತೆ. ಓಕೆ, ಹೇಳಿ ಮೇಡಮ್. ಸಾರಿ, ಯಾಕಂದ್ರೆ ಇವೆಲ್ಲ ಪ್ರಶ್ನೆಗಳು ನಾನು ಕೇಳ್ತಾ ಇರೋದಲ್ಲ, ತುಂಬಾ ಜನ ಕೇಳಿರೋ ಪ್ರಶ್ನೆಗಳು ನಿಮ್ಗೆ ಕೇಳ್ತಾರೆ. ಓಕೆ, ಹೇಳಿ ಮೇಡಮ್, ಹೇಳಿ. ಸೊ ಇದು ಎಣ್ಣೆ ಹಾಕೋದು ಕೂದಲಿಗೆ ತುಂಬಾ ಒಳ್ಳೇದು. ಸೊ ಎಣ್ಣೆ ಹಾಕ್ಬೇಕಂದ್ರೆ ಯಾವುದೋ ಎಕ್ಸ್ಪೆನ್ಸಿವ್ ಎಣ್ಣೆ ಹಾಕೋದು ಅದೆಲ್ಲ ಹಾಕಿದ್ರೆ ನನ್ನ ಕೂದಲು ಉದುರುತ್ತೆ, ನಿಲ್ಲುತ್ತೆ ಅಂತೆಲ್ಲ ಅನ್ನೋದು ಸುಳ್ಳು. ಮನೆಯಲ್ಲೇ ಸಿಗೋವಂಥ ಸಾಧಾರಣ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ, ಎಳ್ಳೆಣ್ಣೆ ಹಾಕೋಬಹುದು. ಸೊ ಸ್ನಾನ ಮಾಡೋಕ್ಕಿಂತ ಮುಂಚೆ 12 hours ಮುಂಚೆ ಹಾಕೊಂಡು ವಾಶ್ ಮಾಡೋದು ತುಂಬಾ ಒಳ್ಳೇದು. ಓಕೆ, ಅಂದ್ರೆ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಹಾಕೋಬೇಕು ಅಂತೀರಾ ನೀವು? ಚಳಿಗಾಲದಲ್ಲಿ, ಎಸ್ಪೆಷಲಿ ಚಳಿಗಾಲದಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಹಚ್ಕೊಂಡ್ರೆ ಫಾಸ್ಟ್ ಆಗಿ ಪೆನಿಟ್ರೇಟ್ ಆಗುತ್ತೆ. ಓಕೆ, ಅಂದ್ರೆ 12 ಗಂಟೆಗಳ ಕಾಲ, ಅಂದ್ರೆ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡಕ್ಕೆ ಚೆನ್ನಾಗಿರುತ್ತೆ. ಹೌದು. ಯಾವಾಗ ನೀವು ಈ ತರ ಎಣ್ಣೆ ಹಚ್ಚಿರ್ತೀವೋ ತಗೊಂಡು ಶಾಂಪೂ ತಗೊಂಡು ವಾಶ್ ಮಾಡಿಬಿಟ್ರೆ ಅದು ಎಕ್ಸಸ್ ಆಫ್ ಆಯಿಲ್ ಜೊತೆಗೆ ನಮ್ಮ ನ್ಯಾಚುರಲ್ ಆಯಿಲ್ನ ತೆಗೆದುಬಿಡುತ್ತೆ. ಸೊ ಹಾಗಾಗಿ ಹರ್ಬಲ್ ಆಯಿಲ್ಗಳನ್ನ ಯೂಸ್ ಮಾಡಿದಾಗ ಹರ್ಬಲ್ ಶಾಂಪೂಗಳನ್ನ ಯೂಸ್ ಮಾಡಬೇಕು. ಹರ್ಬಲ್ ಶಾಂಪೂ ಅಂದರೆ ಲೇಬಲಲ್ಲಿ ಹರ್ಬಲ್ ಇರೋವಂಥದ್ದು ಅಂತ ನಾನು ಹೇಳ್ತಾ ಇರೋದಲ್ಲ, ಮನೆಯಲ್ಲೇ ಮಾಡ್ಕೊಳ್ಳೋಂಥದ್ದೇ ಹರ್ಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ತುಂಬಾನೇ ಈಸಿ. ಹೇಗೆ ಅಂತಂದ್ರೆ ಈಕ್ವಲ್ ಕ್ವಾಂಟಿಟಿ. ಬರ್ಕೊಳ್ತಾ ಇದ್ದೀರಾ? ಮಾಡೋದು ಹೇಳ್ಕೊಡ್ತಾ ಇದ್ದಾರೆ ಮೇಡಮ್ ಅವರು. ಶಾಂಪೂ ಮಾಡೋದನ್ನ ಬರ್ಕೊಳ್ಳಿ, ನಿಮ್ಮ ತಲೆ ಕ್ಲೀನಾಗಿ ಇಟ್ಕೊಳ್ಳಿ, ಕೂದಲನ್ನ ಉದ್ದುದ್ದ ಬೆಳೆಸ್ಕೊಳ್ಳಿ. ಹೇಳಿ. ಹೌದು. ಸೊ ಈಕ್ವಲ್ ಕ್ವಾಂಟಿಟಿ, ನಾನು ಈಗ ಹೇಳುವಂಥ ಎಲ್ಲ ಪ್ರಾಡಕ್ಟ್ಸ್ನು ಈಕ್ವಲ್ ಕ್ವಾಂಟಿಟಿಯಾಗಿ ತಗೊಳ್ಳಿ. ಇದೆಲ್ಲ ಈಸಿಲಿ ಅವೈಲೇಬಲ್, ಮನೆ ಹತ್ರದಲ್ಲೇ ಇರುವಂಥ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಹೇಳಿ ಮೇಡಮ್. ಸೊ ಒಂದು ನಿಮಿಷ. ಹಲೋ, ನಮಸ್ಕಾರ. ಹೇಳಿ. ನೀವು ತುಂಬಾ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ. ಹೌದಾ? ಓಕೆ. ಮಾತಾಡ್ಬೇಕು ಅಂತ ಸುಮಾರು ದಿನ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ದಿನಕ್ಕೆ ಒಂದು 40-50 ಸತಿ ಆದ್ರೂ ಕಾಲ್ ಮಾಡ್ತಾ ಇರ್ತೀವಿ. ನಾನು ತುಂಬಾ ಈಸಿ ಮನುಷ್ಯ, ಎಲ್ಲರಿಗೂ ಸಿಗ್ತೀನಿ. ಅಯ್ಯೋ, ಟಿವಿ ಸೌಂಡ್ ಕಡಿಮೆ ಕೊಡಿ, ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಟಿವಿ ಸೌಂಡ್ ಕಡಿಮೆ ಕೊಡಿ.
ಟಿವಿ ಸೌಂಡ್ ಕಡಿಮೆ ಹಲೋ, ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ ಸರ್. ಟಿವಿ ವಾಯ್ಸ್ ಆಮೇಲೆ ಕೇಳ್ಕೊಳ್ರಿ. ನೀವು ಹೆಂಗ್ ಮಾತಾಡ್ತೀರಿ ನೀವು ಪಕ್ಕದ ಮನೆಯವ್ರು ಕೇಳಿ, ನೀವು ಅಣ್ಣ ತಮ್ಮ ಯಾರಿದ್ರೆ ಕೇಳಿ. ಫುಲ್ ಮ್ಯೂಟ್ ಮಾಡ್ಬಿಟ್ಟಿದ್ದೀನಿ, ಆಲ್ರೆಡಿ ಆಫ್ ಮಾಡ್ಬಿಟ್ಟಿದ್ದೀನಿ. ಎಸ್ 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 ಓಕೆ ಓಕೆ ಓಕೆ. ನಿಮ್ಮ ಹೆಸರೇನು? ಮಾತಾಡಕ್ಕೋಸ್ಕರನೇ. ನಿಮ್ಮ ಹೆಸರೇನು? ನಿಮ್ಮ ಹೆಸರು ನಿಮ್ಮ ಹೆಸರು ಬಂದಿದ್ರಲ್ಲ, ಹೇರ್ ಬಗ್ಗೆ ಮಾತಾಡ್ತಿದ್ರಲ್ಲ, ಹೌದು ಅದಕ್ಕೋಸ್ಕರ ನೀವು ಅವ್ರನ್ನೆಲ್ಲ ಕರೆಸಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ಓಕೆ. ನಮಗೂ ತುಂಬಾ ಅನುಕೂಲ ಆಗುತ್ತೆ. ಅವ್ರೆಲ್ಲ ಕರೆಸಿ ನಮ್ಗೆ ಟಿಪ್ಸ್ ಎಲ್ಲ ಕೊಡ್ತಾ ಇದೀರಲ್ಲ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ ನೀವು? ಮಾತಾಡ್ಬೇಕಂತ ಬಹಳ ಆಸೆ ಇತ್ತು. ಮಾತಾಡಕ್ಕೆ ನಾನು ಸಿಗ್ತೀನಿ. ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಿ? ನಾವು ಸರಸ್ವತಿಪುರಮಿಂದ ಮಾಡ್ತಾ ಇದೀವಿ ಸರ್. ಯಾವ ಸರಸ್ವತಿಪುರಂ? ಮೈಸೂರಾ ಬೆಂಗಳೂರಾ? ಬೆಂಗಳೂರು. ಬೆಂಗಳೂರು ಸರಸ್ವತಿಪುರಮಿಂದ ಫೋನ್ ಮಾಡ್ತಾ ಇದ್ದೀರಾ? ಓಕೆ. ಕೂದಲ ಬಗ್ಗೆ ಏನಾದ್ರು ಕೇಳಬೇಕಾ? ದೀಪಾ ನಾಗೇಶ್ವರ್ ಇದ್ದಾರೆ. ಹೌದು ಸರ್. ಕೇಳಿ ಕೇಳಿಸ್ಕೊಳ್ತಿದ್ದಾರೆ ಕೇಳಿ. ಮೇಡಮ್, ಹೇಳಿ ಉದುರ್ತಾ ಇದೆ. ಅದು ಇವಾಗ 2ನೇ ಪಾಪು ಆದ್ಮೇಲೆ ಅಂತೂ ತುಂಬಾ ಸಿಕ್ಕಾಪಟ್ಟೆ ಉದುರ್ತಾ ಇದೆ ಮೇಡಮ್. ನೀವು ಮಿಸ್ ಮಾಡಿದ್ರೆ ಈ ಪ್ರೋಗ್ರಾಮ್ ನೋಡ್ತಾ ಇರಿ. ಇವಾಗ ಈ ಪ್ರೋಗ್ರಾಮ್ ಅಲ್ಲೇ ನಾನು ಹೇಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮೇಡಮ್, ಮುರಳಿ ಸರ್ ನಿಮ್ಮ ಹತ್ರನೇ ಮಾತಾಡ್ಬೇಕಂತ ತುಂಬಾ ಸತಿ ಕಾಲ್ ಮಾತಾಡಕ್ಕೆ ಸಿಗ್ತೀನಿ. ನಡೆಸ್ಕೊಡ್ತಿದ್ರಲ್ಲ, ಆ ಪ್ರೋಗ್ರಾಮ್ ಮಾತ್ರ ಬಹಳ ಚೆನ್ನಾಗಿತ್ತು, ಅಡಿಗೆ ಪ್ರೋಗ್ರಾಮ್. ಓಕೆ. ಇದು ಬೇಕಿತ್ತಾ ನಿಮ್ಗೆ ಬೆಳಗ್ಗೆನೇ? ಮಾಡ್ಬೇಕು. ಹೌದಾ? ಓಕೆ ಮೇಡಮ್, ಓಕೆ. ನೀವು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ, ತಗೋಬಹುದು ಮೇಡಮ್. ಇನ್ನೊಬ್ರು ಕೇಳಿದ್ರು, ಏನೋ ಇನ್ನೊಬ್ರು ಸ್ವಾತಿ ನಾಗೇಶನ್ ಅವರು ಫೋನ್ ಮಾಡಿ ಇದೇ ಪ್ರಶ್ನೆನೇ ಕೇಳಿದ್ರು. ಏನಂದ್ರೆ ಕೂದಲು ಬೆಳೆಸೋದು ಬೇರೆ, ಫಸ್ಟ್ ಉದುರ್ಸೋದು ನಿಲ್ಲಿಸ್ರಿ, ಕೂದಲು ಬೆಳೆಸ್ಕೊಳ್ಳೋಣ ಆಮೇಲೆ. ದಯವಿಟ್ಟು ಅವ್ರು ಬಂದ್ರೆ ಕೇಳಿ ಅಂತ ಫೇಸ್ಬುಕ್ ನಲ್ಲಿ ಮಾರ್ನಿಂಗ್ ವಿತ್ ಮುರಳಿ ಅಂತ ಹೋದ್ರೆ ನಿಮ್ಗೆ ಸಿಗುತ್ತೆ. ಅಲ್ಲಿ ತುಂಬಾ ಜನ ಕ್ವಶನ್ ಕೇಳಿದ್ದಾರೆ. ಅದರೊಳಗೆ ಅವರು ಕೇಳಿದ್ರು ನಮ್ಗೆ, ಅದಕ್ಕೂ ಇದೇ ಉತ್ತರ ಆಗ್ಬೋದು. ಹೇಳಿ ಮೇಡಮ್. ನಾನು ಈಗಷ್ಟೇ ಹೇಳ್ತೇನೆ, ಹರ್ಬಲ್ ಶಾಂಪು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ನಾವು ಹೇಳಿದ ತಕ್ಷಣ ಫಸ್ಟ್ ಎಲ್ಲರೂ ಮುಖ ಸುಂದರಿಸ್ಕೋತಾರೆ, ಅಯ್ಯೋ ಇದೇನು ಹಳ್ಳಿ ಕಾಲದಲ್ಲಿ ಹೇಳ್ತಾ ಇದಾರಲ್ಲ ಅಂತ ಅಂದ್ಬಿಟ್ಟು. ಬಟ್ ಇಟ್ಸ್ ವೆರಿ ವೆರಿ ಟ್ರೂ. ಈವನ್ ನನ್ನ ಹೇರ್ ತುಂಬ ಚೆನ್ನಾಗಿದೆ ಅಂತಂದ್ರೆ ಅದಕ್ಕೆ ಬೆಸ್ಟ್ ಕಾಂಪ್ಲಿಮೆಂಟ್ ಇನ್ಯಾವುದೂ ಇಲ್ಲ. ನಾನು ಮಾಡೋದು ಈ ಹರ್ಬಲ್ ಶಾಂಪೂನೇ ಯೂಸ್ ಮಾಡೋದು. ನಾನು ಹೆಂಗ್ ಅನ್ಕೊಂಡಿದ್ದೆ ಗೊತ್ತಾ, ನೀವು ಹೆಂಗ್ ಬರ್ಬೋದು ಅನ್ಕೊಂಡಿದ್ದೆ ಅಂದ್ರೆ, ನಿನ್ನೆ ಮೊನ್ನೆ ನಮಗೆಲ್ಲ ಒಂದು ಫೇಸ್ಬುಕ್ ಅಲ್ಲಿ ಒಬ್ರು ಕಳಿಸಿದ್ದಾರೆ. ಒಂದು ಹುಡುಗಿ ಬರ್ತಾಳೆ, ಹುಡುಗಿ ಬಂದು ಹಿಂಗ್ ಬಾಗ್ಲು ತೆಗಿತಾಳೆ, ಅವಳು ನಿಂತಿರ್ತಾಳೆ, ಹಿಂಗ್ ತೆಗಿತಾಳೆ, ಹಿಂಗ್ ಗೊತ್ತಾಗುತ್ತೆ. ಇಷ್ಟು ಉದ್ದ ಬರ್ತೇವೆ ಸ್ಕ್ರೀನ್ ತರ. ನೀವು ಆ ತರ ಬರ್ತೀರಾ ಅನ್ಕೊಂಡಿದ್ದೆ? ಖಂಡಿತ ಇಲ್ಲ, ಯಾಕಂದ್ರೆ ಅಷ್ಟೊಂದು ಉದ್ದ ಮೇಂಟೈನ್ ಮಾಡಕ್ ಟೈಮ್ ಇಲ್ಲ. ನಾನು ಇದೇನು ಕಟ್ಗಿಟ್ ಮಾಡಿ ಅನ್ಸ್ಕಿನ್ಸ್ಬಿಟ್ಟಿದ್ದಾರೆ ಅಂತ. ಓಕೆ, ಸುಮ್ಮನೆ ತಮಾಷೆ ಅಲ್ಲ. ಬಟ್ ನಾನು ಮೊನ್ನೆ ರೀಸೆಂಟ್ ಆಗಿ ನೋಡಿದೆ, ನಿಮ್ಗೆಲ್ಲ ಫೇಸ್ಬುಕ್ ಅಲ್ಲಿ ಬರ್ತಾ ಇರುತ್ತೆ. ಓಕೆ, ಹೇಳಿ ಮೇಡಮ್, ಹೇಳಿ. ಸೊ ಈಕ್ವಲ್ ಕ್ವಾಂಟಿಟಿಲಿ ಸೀಗೆಕಾಯಿ, ಚಿಗರೆ ಪುಡಿ ಮತ್ತೆ ಅಂಟುವಾಳಕಾಯಿ, ಇದು 3 ತುಂಬಾ ಬೆಸ್ಟ್. ಸೀಗೆಕಾಯಿ, ಚಿಗರೆ ಪುಡಿ, ಅಂಟುವಾಳಕಾಯಿ ಪುಡಿ. ಓಕೆ. ಇದು 3 ಇದೆಲ್ಲ ತುಂಬಾ ಹೇರ್ನ ಸಾಫ್ಟ್ ಅಂಡ್ ಕಂಡೀಷನಿಂಗ್ ಮಾಡುತ್ತೆ. ಆದ್ರೆ ಸೀಗೆಕಾಯಿ ಹಾಕೊಂಡು ಚೆನ್ನಾಗಿ ಉಜ್ಜಿದ್ರೆ ಎಣ್ಣೆ ಹೋಗುತ್ತೆ ಅನ್ನೋದು ಮಿಸ್ಕನ್ಸೆಪ್ಷನ್. ಆಯ್ತಾ? ಯಾರಿಗೂ ಟೈಮ್ ಇಲ್ಲ, ನಮಗೆ ಸೀಗೆಕಾಯಿ ಯೂಸ್ ಮಾಡೋಕ್ಕಾಗಲ್ಲ, ನಂಗೆ ಅದು ಇದು ಅಲರ್ಜಿ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಶುದ್ಧ ಸುಳ್ಳು. ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿದ್ರೆ 100% ನಿಮ್ಮ ಶಾಂಪೂಗಿಂತ ತುಂಬಾ ಚೆನ್ನಾಗಿ ಆಗುತ್ತೆ. ಸೀಗೆಕಾಯಿ, ಚಿಗರೆ ಪುಡಿ ಮತ್ತೆ ಇನ್ನೊಂದೇನದು? ಅಂಟುವಾಳಕಾಯಿ ಪುಡಿ. ಅಂಟುವಾಳಕಾಯಿ ಪುಡಿ 3 ಸೇರಿ ಪುಡಿ ಮಾಡಿ ಹಾಕೊಂಡು ಸಮ ಪ್ರಮಾಣದಲ್ಲಿ ಸಿಗುತ್ತೆ. ಅದು ರೆಡಿ ಪುಡಿನೇ ಸಿಗುತ್ತೆ. ಇದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಬಿಸಿ ನೀರಲ್ಲಿ ಅಂದ್ರೆ ಬಾಯ್ಲಿಂಗ್ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸಾಧಾರಣವಾಗಿ ನನ್ನಷ್ಟಿರೋ ಹೇರ್ಗೆ ಏನ್ ಮಾಡ್ಬೇಕು ಅಂದ್ರೆ 2 ಟೀ ಸ್ಪೂನ್ ಸಾಕು, ಎಲ್ಲ ಸೇರಿ 2 ಟೀ ಸ್ಪೂನ್ ಸಾಕು. ಅದಕ್ಕೆ 1 ಲೋಟ ನೀರ್ ಹಾಕ್ಬೇಕು, ಬಾಯ್ಲಿಂಗ್ ವಾಟರ್ ಹಾಕಿ ಚೆನ್ನಾಗಿ ಶಾಂಪೂ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡ್ರೆ ಅದು ಲ್ಯಾದರ್ ಬರುತ್ತೆ, ಅಂದ್ರೆ ಶಾಂಪೂ ತರನೇ ನೊರೆ ಬರುತ್ತೆ. ಸೊ ಇದನ್ನ ಏನ್ ಮಾಡ್ಬೇಕು, ಫಸ್ಟ್ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ 10 ಮಿನಿಟ್ಸ್ ಹೇರ್ಗೆ ಅಪ್ಲೈ ಮಾಡ್ಬಿಡ್ಬೇಕು. ಅದೇನ್ ಮಾಡುತ್ತೆ, ಆ 10 ಮಿನಿಟ್ಸ್ ಡ್ಯೂರೇಷನ್ ಅಲ್ಲಿ ನಮ್ಮ ಹೇರ್ ಅಲ್ಲಿ ಇರುವಂತ ಎಕ್ಸೆಸ್ ಆಫ್ ಆಯಿಲ್, ಡರ್ಟ್ ಎಲ್ಲ ತೆಕ್ಕೊಂಡ್ಬಿಡುತ್ತೆ. ಹೋಗಿ ಜಸ್ಟ್ ರಿನ್ಸ್ ಅಥವಾ ಶಾರ್ ತಗೊಂಡ್ರೆ ಸಾಕು, ವಿತಿನ್ ಅ ಮಿನಿಟ್ ನಮಗೆ ಶಾಂಪೂಗಿಂತ ಚೆನ್ನಾಗಿರುವಂತ ಕಂಡೀಷನಿಂಗ್ ಆಗುತ್ತೆ ಹೇರು. ಓಕೆ, ಒಂದ್ ನಿಮಿಷ. ಶಾಂಪೂ ಮಾಡೋದು ಹೇಳ್ಕೊಟ್ಟಿದೀವಿ, ನಾಳೆಯಿಂದ ಕೂದಲು ಬೆಳೆಸ್ಕೊಳ್ರಿ. ಹಲೋ ನಮಸ್ಕಾರ. ನಾವ್ರಿ ರಾಯಚೂರು ಡಿಸ್ಟ್ರಿಕ್ಟ್ ಇಂದ ಶ್ರೀದೇವ್ ಅಂತ. ಏನ್ ನಿಮ್ಮ ಹೆಸರು? ಶ್ರೀದೇವ್ ರೀ. ಹೇಳಿ, ಏನು ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ನೋಡಕತ್ತೀವಿ, ಚೆನ್ನಾಗಿ ಬರಕತ್ತೈತಿ ನಿಮ್ ಕಾರ್ಯಕ್ರಮ. ಸರಿಯಾಗಿ ಬರ್ತಾ ಇರ್ತೈತ್ರಿ. ರಾಯಚೂರಿಂದ ಫೋನ್ ಮಾಡಿದಿರೇನ್ರಿ? ಎಲ್ರಿ ರಾಯಚೂರು ಎಲ್ರಿ ನಿಮ್ಮನೆ? ರಾಯಚೂರು ಇಲ್ಲ ರೀ, ಸಿನ್ನೂರ್ ತಾಲೂಕ್ ಅಂತೇಳಿ. ಸಿನ್ನೂರ್ ತಾಲೂಕಲ್ಲಿ ಎಲ್ರಿ? ಅಲ್ಲಿ ಮೈಬೂಕೋನೆ. ಹೌದೇನು? ಓಕೆ ಹೇಳ್ರಿ. ಮತ್ತೆ ನಮ್ ಕಾರ್ಯಕ್ರಮ ನೋಡ್ತೀರಿ, ನಮ್ ಸೀರಿಯಲ್ ನೋಡ್ತೀರೇನ್ರಿ? ಎಲ್ಲಾ ನೋಡ್ತೀವ್ರಿ, ಎಲ್ಲ ಚೆನ್ನಾಗಿ ಬರ್ತಾವ, ಎಲ್ಲ ಚೆನ್ನಾಗಿ ಬರಕತ್ತೈತಿ. ಹೌದೇನ್ರಿ? ಇಲ್ಲಿ ನಮ್ಮ ಪಕ್ಕ ಕೂತವ್ರ ಡಾಕ್ಟರ್ ನೋಡಿದ್ರೇನ್ರಿ? ಆಯುರ್ವೇದ ಡಾಕ್ಟರ್ ಅವ್ರ ನೋಡಕತ್ತೀವ್ರಿ. ಕೂದಲು ಬೆಳೆಸ್ಕೋಬೇಕೇನ್ರಿ ನೀವು? ಹ್ಞೂನ್ರಿ, ಕೂದ ದಂಡಪ್ಪ ಇದೆ ಅದಕ್ಕೆ ಕೇಳ್ಬೇಕಂತ. ಕೇಳ್ರಿ. ಹೇಳಿ ಜಯಶ್ರೀ ಅವರೇ. ಶ್ರೀದೇವಿ ಹೇಳಿ. ದಂಡಪ್ಪ ಇದೆ ಹೇಳಿ. ದಂಡ್ರಫ್ ಇದೆ, ಒಟ್ಟಿದೆ, ತಲೆಯ ಒಟ್ಟಿದೆ, ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರೆ. ಓಕೆ ಮೇಡಮ್, ರಾಯಚೂರಿಂದ ಫೋನ್ ಮಾಡಿದ್ದಾರೆ. ಥ್ಯಾಂಕ್ ಯು. ನಿಮ್ಗೆ ಉತ್ತರ ಸಿಗುತ್ತೆ, ಡೋಂಟ್ ವರಿ. ಹೇಳಿ ಮೇಡಮ್. ಶ್ರೀದೇವಿ ಅವ್ರು ಕೇಳ್ದಂಗೆ ಸಾಕಷ್ಟು ಜನಕ್ಕೆ ಡ್ಯಾಂಡ್ರಫ್ ಪ್ರಾಬ್ಲಮ್. ಅಲ್ಲಿ ನಿಲ್ಸ್ಬೋಣ ಫಸ್ಟ್. ಅದು ಶಾಂಪೂ ನಿಲ್ಸ್ಬೋಣಲ್ವಾ? ಶಾಂಪೂ ಆಯ್ತು. 3 ತರ ಪುಡಿ ಹಾಕೊಳ್ಳಿ, ನೀರು ಹಾಕಿ ಅದು ಸ್ವಲ್ಪ ಶಾಂಪೂ ತರ ಮಾಡ್ಕೊಳ್ಳಿ, ತಲೆಗೆ ಹಾಕೊಳ್ಳಿ, ಉಜ್ಕೊಳ್ಳಿ,
ಎಣ್ಣೆ ಹೋಗುತ್ತೆ. ಹೌದು. ಓಕೆ ಮೇಡಮ್, ನೆಕ್ಸ್ಟ್. ಓಕೆ, ಡ್ಯಾಂಡ್ರಫ್ ಅನ್ನೋದು ಮೇಜರ್ ಪ್ರಾಬ್ಲಮ್. ಓಕೆ. ಆಯ್ತಾ, ಅದರಲ್ಲೂ ವಿಂಟರಲ್ಲಂತೂ ಡ್ಯಾಂಡ್ರಫ್ ಯಾರಿಗಿಲ್ಲ ಅಂತಾನೆ ಹೇಳಂಗಿಲ್ಲ, ಅಷ್ಟೊಂದು ಜನಕ್ಕೆ ಡ್ಯಾಂಡ್ರಫ್ ಬರುತ್ತೆ. Okay. ಅದಕ್ಕೆ ರೀಸನ್ ನಾನು ಈಗಷ್ಟೇ ಹೇಳಿದೆ, ಸೀಬಮ್ ಸೆಕ್ರೇಷನ್ ಕ್ರಿಸ್ಟಲೈಸ್ ಆಗೋದ್ರಿಂದ ಅಂತ ಅಂದ್ಬಿಟ್ಟು. ಇದು ಟೆಕ್ನಿಕಲ್ ಟರ್ಮ್ಸ್ ಅಷ್ಟೇ. ಓಕೆ, ಈ ಥರ ಡ್ಯಾಂಡ್ರಫ್ ಆದಾಗ ಏನು ಮಾಡ್ಬೋದು? ತುಂಬ ಜನ ಏನು ಮಾಡ್ತಾರೆ ಅಂದರೆ ಡ್ಯಾಂಡ್ರಫ್ ಕಂಟ್ರೋಲ್ ಶಾಂಪೂ ಅದು ಇದು ಅಂತೆಲ್ಲ ಯೂಸ್ ಮಾಡಿಬಿಡ್ತಾರೆ. ಮತ್ತೆ ಅದು ಸ್ಕ್ಯಾಲ್ಪ್ ಇನ್ನಷ್ಟು ಡ್ರೈ ಆಗುತ್ತೆ, ಅಥವಾ ಡ್ಯಾಂಡ್ರಫ್ ಹೋದ್ರೂ ಹೇರ್ ಡ್ರೈ ಡಲ್ ಆಗೋಂಥ ಚಾನ್ಸಸ್ ಇರುತ್ತೆ. ತುಂಬಾ ಈಸಿಯಾಗಿ ಅದು 100% ಎಫೆಕ್ಟಿವ್ ಆಗಿ ಮಾಡಬೇಕು ಅಂತಂದರೆ ಮನೇಲೇ ಸಿಗುವಂಥ ಮೊಸರು. ಏನು ಮೊಸರಾ? ಹೌದು, ಮೊಸರು ತುಂಬಾ ಒಳ್ಳೆ ಕಂಡೀಷನರ್. ಈಗ ಹೇಳ್ಬಿಡ್ತೀರಿ ಮೊಸರು ತರ ಹೇಳ್ತಾರೆ ನೀವು. ಹೌದು ಹೌದು ಹೌದು. ಸೊ ಮನೇಲೆ ಸಿಗುವಂತ ಮೊಸರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಸ್ಕ್ಯಾಲ್ಪ್ಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು. ಅಪ್ ಟು 60% ನಾವು ಡ್ಯಾಂಡ್ರಫ್ನ ಹೋಗಿಸ್ಬೋದು. ಪೆಪ್ಪರ್ ಪೌಡರ್? ಹೌದು ಹೌದು ಹೌದು. ರಾಯ್ತಾ ಅಂತ ಕುಡಿದು ಬಿಡೋದಲ್ಲ ನೀವು. ಓ, ನೀವು ಹೇಳ್ತಾ ನೋಡಿ ಯಾಕೋ ಭಯ ಆಗುತ್ತಪ್ಪ. ನಾನು ಮೊದಲು ರೇಗಿಸ್ತದೆ ತಲೆ ಕೆರಿತಾ ಇದೀವಿ ನಾವು ಜಾಸ್ತಿ, ಸ್ವಲ್ಪ ಮೆಣಸಿಗೆ ಹಾಕೊಂಡು ಹಚ್ಕೊಂಡ್ಬಿಡು. ಇಲ್ಲ ಇಲ್ಲ ಇಲ್ಲ, ನಿಂತೋಗ್ಬಿಡ್ತೀವಿ ಅನ್ಕೊಳ್ತಿದ್ದೆ. ಹೆಚ್ಚು ಕಡಿಮೆ ಇದು ಆಗಿದೆ. ಸೈಡ್ ಎಫೆಕ್ಟ್ ಏನಾಗಲ್ಲ, ಇಚಿಂಗ್ ಆಗಲ್ಲ, ಉರಿನೂ ಆಗಲ್ಲ. ಮೊಸರಿಗೆ ನೀವು ಹೇಳೋ ಪ್ರಕಾರ ಆಯುರ್ವೇದದಲ್ಲಿ ಇದೆಯಾ ಇದು? 100% ಇದೆ. ಮೆಣಸಿ ಅಂದ್ರೆ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ತಲೆಗೆ ಹಚ್ಕೊಂಡ್ರೆ 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು. ವಾಶ್ ಮಾಡಿದ್ರೆ ತಲೆಯಿನ ಒಟ್ಟೋಗುತ್ತೆ. ಹೌದು ಹೌದು. ಹೌದಾ? ಹೌದು, ತಲೆ ಹೊಟ್ಟೋಗಲ್ಲ, ತಲೆ ಹೊಟ್ಟೋಗುತ್ತೆ. ತಲೆ ಹೋಗದೇ ಸಾಕು ಬಿಡಿ. ಓಕೆ, ಇದು ತುಂಬ ಈಸಿ ಮತ್ತು ಎಫೆಕ್ಟಿವ್ ಆಗಿರುತ್ತೆ. ಇದನ್ನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಮತ್ತು ಮೈನರ್ ಪ್ರಾಬ್ಲಮ್ ಇರುತ್ತೆ. ಇವಾಗ ಮಕ್ಳಿಗೂ ಇವಾಗ ಡ್ಯಾಂಡ್ರಫ್ ಆಗುತ್ತೆ, ಯಾಕಂದರೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಎಣ್ಣೆ ಹಾಕೊಂಡು ಹೋಗಲ್ಲ, ಇಲ್ಲಾಂದರೆ ವೀಕ್ಲಿ ಒನ್ಸ್ ಅಷ್ಟೇ ಹೇರ್ ವಾಶ್ ಮಾಡ್ತಾರೆ. ಅಂಥ ಟೈಮಲ್ಲಿ ಮಕ್ಕಳಲ್ಲಿ ಕೂಡ ಡ್ಯಾಂಡ್ರಫ್ ಬರೋಂಥ ಚಾನ್ಸಸ್ ತಲೆ ಸ್ನಾನ ಮಾಡ್ಬೋದಾ? ಇಲ್ಲ, ಬೇಡ ಬೇಡ. ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಮಾಡಿದ್ರೆ ಸಾಕು. ದಿನ ತಲೆ ಸ್ನಾನ ಮಾಡಿದ್ರೆ ನಿಂಗೆ ಫ್ರೆಶ್ ಆಗಿ ಕಾಣ ನೋಡ್ರಿ ತಲೆ. ನಾವೆಲ್ಲ ದಿನ ತಲೆ ಸ್ನಾನ ಮಾಡಿದ್ರೆ ದಿನ ಹೇರ್ ಫಾಲ್ ಆಗೋಗ್ಬಿಡುತ್ತೆ. ಏನು ಮಾಡೋದು ಇದಕ್ಕೆ? ಸೊ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಹೇರ್ ವಾಶ್ ಮಾಡಿದ್ರೆ ಸಾಕು. ಅದೇನೋ ತಲೆಗೆ ಸ್ನಾನ ಮಾಡಿಲ್ಲ ಅಂದ್ರೆ ಬೆಳಗ್ಗೆ ಫ್ರೆಶ್ನೆಸ್ ಬರಲ್ಲ. ನೀವು ಹಾಗೆ ಮಾಡಲೇಬೇಕು ಅಂತಿದ್ರೆ ರಾತ್ರಿ ಎಣ್ಣೆ ಹಚ್ಚಿರಿ. ರಾತ್ರಿ ಎಣ್ಣೆ ಹಚ್ಚಿಬಿಟ್ಟು ಬೆಳಗ್ಗೆ ಹೇರ್ ವಾಶ್ ಮಾಡ್ಬೋದು. ಓಕೆ, ರಾತ್ರಿ ಎಣ್ಣೆನ ತಲೆಗೆ ಹಚ್ಕೊಳ್ಳಿ, ಬೆಳಗ್ಗೆ ಸ್ನಾನ ಮಾಡಿ. ಸ್ವಲ್ಪ ತಗೊಳ್ಳಿ, ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿ ಗೋಲ್ಡ್. ಓಕೆ, ಏನು ಮೇಡಮ್ ಹೆಂಗಿದೆ ಟೀ? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಓಕೆ ಓಕೆ ಓಕೆ, ಟೀ ಚೆನ್ನಾಗಿದೆ. ಜೊತೆಗೆ ತುಂಬ ಜನದ ಪ್ರಶ್ನೆನೂ ಇದೆ. ಸಾಕಷ್ಟು ಜನ ನಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಪ್ರಶ್ನೆಗಳು ಸಿಕ್ಕಾಪಟ್ಟೆ ಜನಕ್ಕೆ ಫೋನಲ್ಲಿ ಸಿಕ್ಕಲ್ಲ, ಫೋನಲ್ಲಿ ಸಿಕ್ತಿದ್ರು ಫೇಸ್ಬುಕ್ಗೆ ಬರ್ತಾರೆ. ಫೇಸ್ಬುಕ್/ ಮಾರ್ನಿಂಗ್ ವಿತ್ ಮುರಳಿ ಅಂತ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಸೈಟ್ ಸಿಗುತ್ತೆ. ಸೈಟಲ್ಲಿ ಸಿಕ್ಕ ಜನ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರಲ್ಲಿ ಶ್ರೀ ಅನ್ನೋರೊಬ್ಬರು ಕೇಳಿದ್ದಾರೆ. ಶ್ರೀ ಅನ್ನೋರು ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ಕೂದಲು ಉದುರೋದನ್ನ ತಡೆಗಟ್ಟೋದು ಏನು ಕ್ರಮ ಇದೆ? ಬೆಳೆಸೋದಕ್ಕಿಂತ ಒಬ್ರು ಹೇಳೋರು, ನಮ್ಮ ಫ್ರೆಂಡ್ ಅವರ ತಂದೆ ಒಬ್ರು ಹೇಳೋರು, ದುಡ್ಡನ್ನ ಸಂಪಾದನೆ ಮಾಡಬೇಡಪ್ಪ, ಮಾಡಿದ್ನ ಉಳಿಸ್ಕೋ ಫಸ್ಟು. ಆ ಉಳಿಸಿದ್ರೆ ಸಾಕು, ಸಂಪಾದನೆ ಮಾಡಿದಾಗುತ್ತೆ ಅಂತ. ಅದೇ ಲೆಕ್ಕದಲ್ಲಿ ಹೇಳ್ತಾ ಇದೀವಿ. ಕೂಲ್ದಿರೋದು ಸಾಕಪ್ಪ, ಉದುರ್ಸ್ಕೊಳ್ಳೋದ್ರದ್ದು ಹೇಳಿ ಸಾಕು ಅಂತ. ಹೌದು ಹೌದು, ಅದಂತೂ 100% ನಿಜ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶ್ರೀ ಅವ್ರು ಕೇಳಿರೋ ಕ್ವಶನ್ ತರನೇ ತುಂಬಾ ಜನಕ್ಕೂ ಇದು ಕ್ವಶನ್ ಇರುತ್ತೆ. ಯಾಕಂದ್ರೆ ಇರೋ ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡೋದಿರ್ಲಿ, ಸದ್ಯ ಇರೋದನ್ನ ಉಳಿಸ್ಕೊಂಡ್ರೆ ಸಾಕು ಅಂತ ಎಷ್ಟೊಂದು ಜನ ಟ್ರೈ ಮಾಡ್ತಾರೆ. ಹೊಸಾದ್ ಬೆಳೆಸಬೇಡಿ, ಇರೋದನ್ನ ಉಳಿಸ್ಕೊಳ್ಳಿ. ಹೇಳಿ ಮೇಡಮ್, ಏನು ಉಳಿಸ್ಕೊಳ್ಳಿ? ಬೆಳೆದ್ರು ಒಳ್ಳೇದೇ, ಬಟ್ ಇರೋದನ್ನ ರಿಟೈನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಇದೆ ಆಯುರ್ವೇದದಲ್ಲಂತೂ. ಕೇಶಾಮೃತ ಟ್ರೀಟ್ಮೆಂಟ್ ಅಂತ ಒಂದಿರುತ್ತೆ. ಸೊ ಅದ್ರಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ, ಇವ್ರ ಮನೇಲೇನೆ ಆರಾಮಾಗಿ ಮಾಡ್ಕೊಳ್ಬೋದು. ಭೃಂಗರಾಜ, ಬ್ರಾಹ್ಮಿ, ಒಂದೆಲಗ ಮತ್ತೆ ಜಟಾಮಾಸಿ ಅಂತ ಬೇರುಗಳು ಸಿಗುತ್ತೆ. ಇದೆಲ್ಲ ಆಯುರ್ವೇದಿಕ್ ಹರ್ಬ್ಸ್ಗಳು. ಆಯುರ್ವೇದ ಶಾಪ್ನಲ್ಲಿ ಸಿಗುತ್ತಾ? ಗ್ರಂಥಿಗೆ ಸಿಗುತ್ತೆ? ಗ್ರಂಥಿಗೆ ಅಂಗಡಿಗಳಲ್ಲಿ ಡ್ರೈಡ್ ವರ್ಷನ್ ಸಿಗುತ್ತೆ. ಧನ್ವಂತರಿಗಳಲ್ಲೆಲ್ಲ ಹೋದ್ರೆ ಅಥವಾ ಮನೇಲೆ ಪಾಟಲ್ ಬೆಳ್ಕೊಳ್ತಾರೆ ಅಂತಂದ್ರೆ ಅದನ್ನ ಫ್ರೆಶ್ ಆಗಿ ಕೂಡ ಬೆಳ್ಕೋಬಹುದಾ? ಹೌದು, ನಿಮ್ಗೆ ಅದಕ್ಕೆ ದೊಡ್ಡ ಜಾಗ ಬೇಕಾಗಿಲ್ಲ. ಭೃಂಗರಾಜ, ಅದಕ್ಕೆ ಗರಗದ ಸೊಪ್ಪು ಅಂತಾನು ಹೇಳ್ತಾರೆ. ಬ್ರಾಹ್ಮಿ, ಆಯ್ತಾ? ನೆಲ್ಲಿಕಾಯಿ ಅಲ್ಲ, ಅದು ಆಮ್ಲ ನೆಲ್ಲಿಕಾಯಿ. ಇದು ಬ್ರಾಹ್ಮಿ ಅಂದ್ರೆ ಒಂದೆಲಗ ಅಂತ ಹೇಳ್ತಾರೆ, ಆಯ್ತಾ? ಆಮೇಲೆ ಇದಕ್ಕೆ ಜಟಾಮಾಸಿ ಅಂತ ಒಂದು ಬೇರು ಬರುತ್ತೆ. ಹೌದು ಹೌದು, ಜಟಾಮಾಸಿ ಅನ್ನೋದು ಒಂದು ಬ್ಲಾಕ್ ಕಲರ್ದು ಬೇರು. ಇವೆಲ್ಲ ಬೇರು ಅಂಗಡಿಯಲ್ಲಿ ಸಿಗುತ್ತೆ ರೀ, ಇದನ್ನ ತಗೊಂಡು ಪುಡಿ ಮಾಡಿ. ಹೌದು, ಪುಡಿ ಏನಿಲ್ಲ, ಫ್ರೆಶ್ ವರ್ಷನ್ ಸಿಗುತ್ತೆ ಇದ್ರದ್ದು. ಇದನ್ನ ಎಲ್ಲ ತಗೊಂಡ್ಬಿಟ್ಟು ಅವರು ಸ್ವಲ್ಪ ಅಂದ್ರೆ ಬೈಂಡಿಂಗ್ ಏಜೆಂಟ್ ಬೇಕಾಗುತ್ತಲ್ಲ, ಅಂದ್ರೆ ನೀಟಾಗಿ ಅಪ್ಲೈ ಮಾಡ್ಕೊಳಕ್ ಬೇಕಾಗುತ್ತಲ್ಲ, ಆ ಬೈಂಡಿಂಗ್ ಏಜೆಂಟ್ ಜೊತೆ ಕಂಡೀಷನಿಂಗ್ಗೋಸ್ಕರ ನಾವು ದಾಸವಾಳದ ಸೊಪ್ಪನ್ನ ಯೂಸ್ ಮಾಡ್ಬೋದು. ದಾಸವಾಳದ ಎಲೆಗಳು ಬರುತ್ತಲ್ಲ ಅದು. ದಾಸವಾಳದ ಎಲೆಯಲ್ಲೂ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ. ರೆಡ್ ಹಾಕ್ಲಾ, ಗ್ರೀನ್ ಹಾಕ್ಲಾ, ಯೆಲ್ಲೋ ಹಾಕ್ಲಾ, ಬ್ಲೂ ಹಾಕ್ಲಾ ಅಂತ. ಇಲ್ಲ ಇಲ್ಲ, ಹೇರ್ಗೆ ಅಪ್ಲೈ ಮಾಡ್ಕೋಬೇಕಂದ್ರೆ ಆದಷ್ಟು ರೆಡ್ ದಾಸವಾಳದ ಎಲೆಗಳನ್ನ ಮತ್ತೆ ಹೂಗಳನ್ನ ಬಳಸೋದು ತುಂಬಾ ಒಳ್ಳೇದು.
ಕೆಂಪು ದಾಸವಾಳ ಹಾಕಿ ಬಿಳಿದು ಆ ರೋಸ್ ಕಲರ್ ಎಲ್ಲ ಬೆಳೀತೆ ಅದೆಲ್ಲ ಹಾಕ್ಬಿಡಿ. ಕೆಂಪು ದಾಸವಾಳ ಹಾಕಿದ್ರೆ ಕೂದಲುಗೆ ಚೆನ್ನಾಗಿರುತ್ತೆ. ಹೌದು, ಒಳ್ಳೆ ಕಂಡೀಷನಿಂಗ್ ಆಗುತ್ತೆ, ಜೊತೆಗೆ ಹೇರ್ ಫಾಲ್ ಕಂಟ್ರೋಲು ಆಗುತ್ತೆ. ಸೊ ಇದಿಷ್ಟು ಹರ್ಬ್ಸ್ನ ತಗೊಂಡು ಗ್ರೈಂಡ್ ಮಾಡಿ. ಆಕ್ಚುಲಿ ಕೇಶಾಮೃತ ಅಂತ ನಾನು ಹೇಳಿದ್ನಲ್ಲ, ಅದರಲ್ಲಿ 63 ಥರದ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಅಂದ್ರೆ ಇದೇ ತರದ ಜಟಾಮಸಿ ತರದ್ದೇ ಸಾಕಷ್ಟು. ಕೇಶಾಮೃತ ಅಂದ್ರೆ ಏನದು? ಅದೊಂದು ಪ್ಯಾಕ್, ಹೇರ್ ಪ್ಯಾಕ್ ಅದು. ಓಕೆ. ಸೊ ಕೇಶಕ್ಕೆ ಅಮೃತ, ಕೇಶಾಮೃತ. ಓಕೆ ಓಕೆ, ಹೇಳಿ ಹೇಳಿ. ಸೊ ಅದು ಇವಾಗ ಹೆಚ್ಚಿನ ಆಯುರ್ವೇದಿಕ್ ಬ್ಯೂಟಿ ಪಾರ್ಲರ್ಗಳಲ್ಲಿ ಅವೈಲಬಲ್ ಇರುತ್ತೆ. ಸೊ ಅದನ್ನ ನೀವು ಮನೇಲೂ ಮಾಡ್ಕೊಳ್ಬೋದು. ಅದೆಲ್ಲ ಹರ್ಬ್ಸ್ಗಳನ್ನ ಗ್ರೈಂಡ್ ಮಾಡಿ ಫ್ರೆಶ್ ಆಗಿ ಅದನ್ನ ಹೇರ್ಗೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು, ಇಮಿಡಿಯೇಟ್ ಆಗಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಇಮಿಡಿಯೇಟ್ ಆಗಿ ಕೂದಲೇ ಬೀಳಲ್ಲ. ಸ್ನಾನ ಮಾಡ್ಕೊಂಡು ಬಂತು ಅಂತ ಹೇಳಿದ್ರೆ ಕೂದಲೇ ಬಿದ್ದಿರಲ್ಲ, ನೀಟಾಗಿರುತ್ತೆ. ಆಮೇಲೆ ಮೇಡಮ್ ಇನ್ನೊಂದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಒಬ್ರು ಕೇಳಿದ್ದಾರೆ, 22 ವರ್ಷ ಹುಡುಗಿಗೆ, ಹುಡುಗಿ ಕೇಳ್ತಾ ಇದ್ದಾಳೆ, ನನಗೆ ಬಿಳಿ ಕೂದಲು ಬಂದ್ಬಿಟ್ಟಿದೆ, ಏನ್ ಮಾಡೋದು? ಓ ಮೈ ಗಾಡ್, ಇದು ಯಾಕೆ ಗೊತ್ತಾ ತುಂಬಾ ಜನಕ್ಕೆ ಎಲ್ಲ ನಮ್ಗೆ ಎಷ್ಟು ಸಿಹಿಯಾಗಿ ಕಾಣಿಸುತ್ತೆ. ಹುಡುಗಿಗೆ ಎಷ್ಟು ತೊಂದರೆ ಇರುತ್ತೆ, ಮದುವೆ ಆಗಿಲ್ಲ ಇನ್ನ, 22 ವರ್ಷ ಬಿಳಿ ಕೂದಲು ಬಂದ್ಬಿಡ್ತಾನೆ, ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ. ಖಂಡಿತ ಡಿಫಿಕಲ್ಟ್. ಹೌದು, ಜೊತೆಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಲೋ ಆಗ್ಬಿಡುತ್ತೆ. ಆ ಥರ ಎಲ್ಲ ಇದ್ದಾಗ ಬಿಳಿ ಕೂದಲಿದೆ, ನಾನು ಹೊರಗಡೆ ಬರೋಕ್ಕಾಗಲ್ಲ, ಪಾರ್ಟಿಗೆ ಬರೋಕ್ಕಾಗಲ್ಲ, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಒಂದ್ ನಿಮಿಷ, ಬಿಳಿ ಕೂದಲು ಬಗ್ಗೆ, ಸಣ್ಣ ವಯಸ್ಸಲ್ಲಿ ಬಿಳಿ ಕೂದಲು ಬರೋ ಬಗ್ಗೆ ಹೇಳ್ತಾ ಇದ್ದಾರೆ ದೀಪಾ ನಾಗೇಶ್ವರು. ಅದಕ್ಕಿಂತ ಮೊದಲು ಒಂದು ಸಣ್ಣ ಕರೆ ಇದೆ. ಹಲೋ ಹಲೋ, ನಮಸ್ಕಾರ, ಹೇಳ್ರಿ. ನಮಸ್ಕಾರ ಮುರಳಿ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು ಗೊತ್ತಾಗಿಲ್ಲ? ನನ್ನ ಹೆಸರು ಗೀತಾ ಅಂತ. ಗೀತಾ, ಈ ಕಡೆ ದೀಪಾ. ಹೇಳಿ ಗೀತಾ, ಏನ್ ಮಾಡ್ಕೊಂಡಿದ್ದೀರಿ ಹೇಳಿ. ಮುರಳಿ, ನಿಮ್ಮ ಶೋ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲಿಂದ ಫೋನ್ ಮಾಡ್ತಾ ಇದೀರಾ ದೀಪಾ? ನಾನ್ ಮಲ್ಲೇಶ್ವರಮಿಂದ, ಬೆಂಗಳೂರು ಮಲ್ಲೇಶ್ವರಮಿಂದ ಫೋನ್ ಮಾಡ್ತೀರಾ, ಗ್ಯಾರಂಟಿ. ಹೇಳಿ, ಏನ್ ಪ್ರಶ್ನೆ ಕೇಳ್ತೀರಿ? ಏನಿಲ್ಲ, ಈ ಕಲರಿಂಗ್, ಹೇರ್ ಕಲರಿಂಗ್ ಮಾಡ್ಕೊಳ್ತಾರಲ್ಲ, ಕರೆಕ್ಟ್, ಅದರಿಂದ ಏನಾದ್ರೂ ಹೇರ್ ಫಾಲ್ ಆಗುತ್ತಾ? ಗೀತಾ ಅವರೇ, ತುಂಬಾ ಒಳ್ಳೆ ಕ್ವಶನ್ ಕೇಳಿದೀರಾ. ಒಂದ್ ನಿಮಿಷ ತಾಳಿ, ಒಳ್ಳೆ ಕ್ವಶನ್ ಕೇಳಿದೀರಾ ಅಂದ್ಮೇಲೆ ಗೀತಾ ಅವರಿಗೆ ಒಂದು ಬಹುಮಾನ ಕೊಡ್ತಾ ಇದೀವಿ. ಗೀತಾ, ಮಲ್ಲೇಶ್ವರಮಿಂದ ಆದಷ್ಟು ಬೇಗನೆ ಇನ್ಫೆಂಟ್ರಿ ರೋಡ್ ಬನ್ನಿ, ರೈಟ್ ಹ್ಯಾಂಡ್ ಸೈಡ್ ಮೊದಲನೇ ಬಿಲ್ಡಿಂಗ್ MIC.2 ಗ್ರೌಂಡ್ ಫ್ಲೋರ್ ಅಲ್ಲಿ ಸುವರ್ಣ ಟಿವಿ ಆಫೀಸ್. ಬಂದು ಪ್ರೈಸ್ ತಗೊಂಡೋಗಿ. ಓಕೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗೀತಾ ಅವ್ರು ಕೇಳ್ತಾ ಇದ್ದಾರೆ, ಒಳ್ಳೆ ಪ್ರಶ್ನೆ ಹೇಳಿ. ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರು ಗೀತಾ ಅವರು. ಇನ್ಫ್ಯಾಕ್ಟ್ ನೆಕ್ಸ್ಟ್ ಪಾಯಿಂಟ್ ನಾನು ಅದೇ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಸೊ ತುಂಬಾ ಜನಕ್ಕೆ ಇದು ಡೌಟ್ ಇರುತ್ತೆ, ನ್ಯಾಚುರಲ್ ಹೇರ್ ಕಲರ್ ಯೂಸ್ ಮಾಡೋದು ಒಳ್ಳೇದಾ ಅಥವಾ ಯಾವ್ದು ನ್ಯಾಚುರಲ್ ಹೇರ್ ಕಲರ್, ಈ ತರದೆಲ್ಲ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಏನಂತಂದ್ರೆ, ಆಯುರ್ವೇದಿಕ್ ಅಲ್ಲಿ ಹೇಳ್ಬೇಕಂದ್ರೆ ಕಲರಿಂಗ್ ಅನ್ನೋದೇ ಇಲ್ವೇ ಇಲ್ಲ. ಆಯುರ್ವೇದದಲ್ಲಿ ಯಾವುದು ಗ್ರೇ, ಬರ್ಗಂಡಿ, ಈ ತರದ್ ಬ್ಲ್ಯಾಕ್ ಬರುತ್ತೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಕೂದಲಂದ್ರೆ ಕಪ್ಪು ಬಣ್ಣನಾ? ಹೌದು, ಕೂದಲಂದ್ರೆ ಕಪ್ಪಗೆ ಇರುತ್ತೆ. ಅದು ಗ್ರೇ ಆಗ್ತದೆ ಅಂತಂದ್ರೆ ಸಹಜ, ಅದು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಒಂದೇ ಮಂತ್ರ. ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಾವು ಕಲರಿಂಗ್ ಆ್ಯಡ್ ಮಾಡಬೇಕು ಅಂತಂದ್ರೆ ಮೆಹಂದಿ ಇದೆಯಲ್ಲ, ಅದರಲ್ಲೂ ಕಲರ್ ಎಲ್ಲ ಬರೋವಂಥ ಮೆಹಂದಿ ಅಲ್ಲ, ನ್ಯಾಚುರಲ್ ಮೆಹಂದಿ ಪೌಡರ್ ಏನು ಸಿಗುತ್ತಲ್ಲ, ಅದನ್ನ ರಾತ್ರಿ ನಾವು ಆಮ್ಲಾ ಜ್ಯೂಸಲ್ಲಿ ಕಲಸಿ ಇಟ್ಟಿರಬೇಕು. ಆಮ್ಲಾ ಜ್ಯೂಸ್ ಅಂದ್ರೆ ಏನು? ನೆಲ್ಲಿಕಾಯಿ ರಸ. ನೆಲ್ಲಿಕಾಯಿ ರಸ. ಅದು ನಿಮಗೆ ಬೆಂಗಳೂರು ಅಂತ ಕಡೆಗಳಲ್ಲಿ ನೆಲ್ಲಿಕಾಯಿ ಫ್ರೆಶ್ ಸಿಕ್ಲಿಲ್ಲ ಅಂದ್ರೆ ರೆಡಿ ಆಮ್ಲಾ ಜ್ಯೂಸ್ ಅಂತಾನೆ ಸಿಗುತ್ತೆ ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲಿ. ಆಮ್ಲಾ ಜ್ಯೂಸ್ನಲ್ಲಿ ಮೆಹಂದಿನೇ ಕಲಸಿ ರಾತ್ರಿ ಫುಲ್ಲು ಮ್ಯಾರಿನೇಟ್ ಮಾಡಿರಿ. ಅದನ್ನು ಬೆಳಿಗ್ಗೆ ಹಚ್ಕೊಂಡು ಕೂದಲಿಗೆ 30 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು, ನ್ಯಾಚುರಲ್ ಹೇರ್ ಕಲರ್ ಆಗುತ್ತೆ. ಆಮೇಲೆ ನೀವು ಈಗಷ್ಟೇ ಹೇಳಿದ್ರಿ 22 ಇಯರ್ಸ್ ಓಲ್ಡ್ ಹುಡುಗಿಗೆ ಬಿಳಿ ಕೂದಲು ಬಂದಿದೆ ಅಂತ. ಬಂದ ಮೇಲೆ ಅದನ್ನ ದೊಡ್ಡದಾಗಿ ಅಗ್ರಿವೇಟ್ ಮಾಡ್ಕೊಳ್ಳೋಕ್ಕಿಂತ ಯಾಕೆ ಬಂದಿದೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಯಾಕಂದ್ರೆ ಹೆಚ್ಚಿನ ಮಕ್ಕಳಲ್ಲಿ ಬರ್ತಾ ಇರೋದು ಏನಕ್ಕೆ ಅಂದ್ರೆ ಶಾಂಪೂ ಯೂಸ್ ಮಾಡೋದ್ರಿಂದ, ಕೆಮಿಕಲ್ ಓರಿಯೆಂಟೆಡ್ ಶಾಂಪೂಗಳನ್ನ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಹೇರ್ ಗ್ಲ್ಯಾಂಡ್ ಒಳಗಡೆ ಇರೋಂಥ ಮೆಲನಿನ್ನು ಡಿಸ್ಟ್ರಾಯ್ ಆಗಿಬಿಡುತ್ತೆ. ಆವಾಗ ಅದು ಬಿಳಿ ಕೂದಲಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೆಚ್ಚಿನ ಶಾಂಪೂಗಳು, ಕಂಡೀಷ್ನರ್ಗಳನ್ನ ಯೂಸ್ ಮಾಡೋದಕ್ಕಿಂತ ಮನೇಲೇ ಸಿಗುವಂಥ ನಾನು ಈಗಷ್ಟೇ ಹೇಳ್ಕೊಟ್ಟಿರೋಂಥ ಶಾಂಪೂನ ಯೂಸ್ ಮಾಡಿದಾಗ ಆದಷ್ಟು ಅವಾಯ್ಡ್ ಮಾಡ್ಬೋದು. ಮತ್ತು ಈ ಥರದವರು, ನಾನು ಈಗಷ್ಟೇ ಹೇಳಿದ್ನಲ್ಲ, ಆ ಥರದವರು ಜಟಾಮಾಸಿ ಅನ್ನೋ ಒಂದು ಬೇರನ್ನ ಕಷಾಯ ಥರ ಮಾಡಿಕೊಂಡು ಸ್ಕ್ಯಾಲ್ಪ್ಗೆ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಫಾಸ್ಟಾಗಿ ನಾವು ಅದನ್ನು ಪ್ರಿವೆಂಟ್ ಮಾಡ್ತಾ ಬರ್ಬೋದು. ಓಕೆ ರೀ. ಆಮೇಲೆ ಕುಡಿದ್ಬಿಟ್ಟಿರಾ? ಇದೆಲ್ಲ ತಲೆಗೆ ಹಾಕೊಳ್ಳೋದು ಸೇಫ್ ಆಗಿರುತ್ತೆ, ಏನು ತೊಂದರೆ ತಲೆಗೆ ಹಾಕೊಳ್ಳೋದು ಮಾತ್ರ ಹೇಳ್ತಾ ಇದೀವಿ. ಇದೆಲ್ಲ ಆಯುರ್ವೇದದ ಕಥೆಗಳಿದು. ಅಂದ್ರೆ ಇದು ಎಲ್ಲೇ ಇಂಗ್ಲಿಷ್ ಮೆಡಿಸಿನ್ಗಳನ್ನ ಯೂಸ್ ಮಾಡದೆ ಆಯುರ್ವೇದದಲ್ಲಿ ಕೂದಲಿನ ರಕ್ಷಣೆ ಬಗ್ಗೆ ಏನೇನು ಹೇಳಿದ್ದಾರೆ, ಸಂರಕ್ಷಣೆ ಬಗ್ಗೆ ಏನು ಹೇಳಿದ್ದಾರೆ, ಅದನ್ನ ಮಾತ್ರ ದೀಪರಲ್ಲಿ ಒಂದು ಫೋನ್ ಕಾಲ್ ಇದೆ. ಒಂದು ನಿಮಿಷ ದೀಪ, ಒಂದು ನಿಮಿಷ. ಹಲೋ ಹಲೋ, ನಮಸ್ಕಾರ, ಹೇಳ್ರಿ. ಹಲೋ, ಮುರಳಿ ಅವರೇ. ಮುರಳಿನೇ ಮಾತಾಡ್ತಾ ಇದ್ದೀನಿ, ಹೇಳ್ರಿ. ನಮಸ್ಕಾರ, ನಿಮ್ಮ ಹೆಸರು? ಸರ್, ನಿಮ್ಮ ಹೆಸರು ಹೇಳಿ ಮೇಡಮ್. ಲತಾ ಅಂತ, ನಂಜನಗೂಡಿಂದ. ಲತಾ ಅವರೇ, ನಂಜನಗೂಡು ನಂಜುಂಡೇಶ್ವರ ಎಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಈಚೆ ಒಂದು ಆನೆ ಕಟ್ಟಿದಾರಲ್ಲ, ಆನೆ ಚೆನ್ನಾಗಿದ್ಯಾ? ಚೆನ್ನಾಗೈತೆ. ನೀವು ಬರ್ಲಿಲ್ಲ ಈ ಕಡೆ? ಎಲ್ಲಿ ಮೇಡಮ್, ಅಲ್ಲೊಂದು ಆನೆ ಇದೆ, ಇನ್ನೊಂದು ಆನೆ ಯಾಕೆ ಅಂತ ನಾನು ಬಂದಿಲ್ಲ ಮೇಡಮ್. ಹಂಗೇನಿಲ್ಲ, ಹೇಳಿ ಮೇಡಮ್. ಇದು ಗಂಡಸರಿಗೆ ಬೇಗ ಕೂದಲು ಲಾಸ್ ಆಗ್ಬಿಡುತ್ತಲ್ಲ, ಬುರುಡೆ ಮೇಲೆ ಏನು ಇರಲ್ಲ, ಬಾಂಡ್ಲಿ ತರ. ಅದಕ್ಕೆ ಏನಾದ್ರು ಮೇಡಮ್ ಸಜೆಷನ್ ಕೊಡ್ತಾರ ಅಂತ. ಕರೆಕ್ಟ್ ಆಗಿ ಕೇಳಿದೀರಾ ನೀವು. ಪಾಪ, ನಿಮ್ ಯಜಮಾನ್ರ ಹೆಸರೇನು? ಯೋಗೇಶ್. ಯೋಗೇಶ್ ಅವ್ರು ಪಕ್ಕದಲ್ಲಿ ಇದಾರಾ? ಇದಾರೆ. ಕೊಡಿ ಒಂದ್ ನಿಮಿಷ. ಕೊಡ್ತೀನಿ. ಕೊಡಿ ಒಂದ್ ನಿಮಿಷ ಕೊಡಿ. ನನ್ನ ಹೆಸರು ಯೋಗೇಶ್ ಅಂತ. ಯೋಗೇಶ್, ಏನ್ರಿ ಇದು? ಏನಪ್ಪಾ ಕೂದಲೆಲ್ಲ ಬಿದೋಗಿದ್ಯಾ? ಕೂದಲು ಬಿದೋಗ್ಬಿಟ್ಟಿದ್ಯಾ? ಉದ್ರೋಗುತ್ತೆ ಸರ್.
ಹೋಗ್ಲಿ ಬಿಡಿ ಪಾಪ, ಏನ್ ಮಾಡಕ್ಕೆ, ಎಷ್ಟೋ ದಿನ ಎಳಿತಾ ಇದ್ರೆ ಹೊಟ್ಟೋಗ್ಬಿಡುತ್ತೆ ಸಾರ್. ಹೋಗ್ಲಿ ಬಿಡಿ. ಅಡಿಗೆ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರೋ ನಾವು ಅಡಿಗೆ ಭಟ್ರು. ಹೌದಾ? ಓಕೆ ಓಕೆ, ನೋ ಪ್ರಾಬ್ಲಮ್. ನಿಮ್ ಕೂದಲು ಬಗ್ಗೆ ಮಾತಾಡಿ, ಆಮೇಲೆ ಆ ಕೂದಲು ಬಗ್ಗೆ ತಿಳಿಸ್ಕೊಡ್ತಾರೆ ನಮ್ಮ ದೀಪ ಅವರು. ಗೊತ್ತಾಯ್ತಿಲ್ಲ, ನೆತ್ತಿಲೆಲ್ಲ ಉದುರೋಗುತ್ತೆ. ಹೌದು, ಉದುರಾಗುತ್ತೆ. ಕೈಗೆ ಪಕ್ಕದಲ್ಲಿ ಅವ್ರ ಕೈಲಿ ಕೊಟ್ರೆ ಕೂದಲು ಬೆಳೆಯುತ್ತೇನ್ರಿ. ಒಳ್ಳೆ ಕಥೆ ಆಯ್ತು ನಿಮ್ದು. ಓಕೆ ಓಕೆ ಓಕೆ, ನೆತ್ತಿ ಮೇಲೆ ಬೆಳೆದಿರೋ ಕೂದಲು ಬೆಳೆಸಕ್ಕೆ ದೀಪ ಅವ್ರು ಇಲ್ಲಿ ಕೂತಿದ್ದಾರೆ, ಬೆಳೆಸ್ತಾರೆ. ಡೋಂಟ್ ವರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನೋಡಿದ್ರಾ ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಪಾಪ ಅವರು. ಹೌದು, ಅದು ಕೂದಲು ಉದುರಿರೋದಲ್ಲ, ಅದು ಕಿತ್ತಿರೋದು ಕೈಯಿಂದ. ಏನ್ರಿ ಮೇಡಮ್ ಅಷ್ಟೊಂದು ಜೋರ ಕಿತ್ತೀರಾ ಪಾಪ? ಓಕೆ, ಹೇಳಿ ಮೇಡಮ್, ಒಳ್ಳೆ ಪ್ರಶ್ನೆ. ಇಲ್ಲ, ತುಂಬಾ ಒಳ್ಳೆ ಅಂದ್ರೆ ಏನ್ರೆ ಕೂದಲು ಬರೀ ಹೆಣ್ಮಕ್ಳಿಗೆ ಅಲ್ಲ, ಗಂಡು ಮಕ್ಳಿಗೆ ಪಾಪ ಅವ್ರು ಏನ್ರಿ ಮಾಡ್ತಾರೆ ಕರ್ಮ. ನೋಡಿ ಹಂಗೆಲ್ಲ ಕಿತ್ತಾಕ್ತಾ ಇದ್ರೆ ಅವ್ರು ಏನ್ ಮಾಡ್ತಾರೆ ಹೇಳಿ. ಹೇಳಿ ಮೇಡಮ್. ಒಂದು ಎಲ್ಲದಕ್ಕಿಂತ ಮುಂಚೆ ಇವಾಗ ಹೇರ್ ಫಾಲ್ ಆಗ್ತಿದೆ ಅಂತ ನಾವು ಅದನ್ನ ಕನ್ಸಿಡರ್ ಮಾಡೋದಕ್ಕಿಂತ ಮುಂಚೆ ಅವ್ರ ಲೈಫ್ ಸ್ಟೈಲ್ನ ಸ್ವಲ್ಪ ನೋಡ್ಬೇಕಾಗತ್ತೆ. ಯಾಕಂದ್ರೆ ಹೆವಿ ಶೆಡ್ಯೂಲ್ ಇಂದ ಸರಿಯಾಗಿ ಅಂದ್ರೆ ಬ್ಯಾಲೆನ್ಸ್ಡ್ ಫುಡ್ ತಗೊಂಡಿಲ್ಲ ಅಂತಂದ್ರೂ ಹೇರ್ ಫಾಲ್ ಆಗುತ್ತೆ. ಹೇರ್ ಫಾಲ್ ಆಗೋದಕ್ಕೆ 46 ರೀಸನ್ಸ್ ಇದೆ. 46 ಕಥೆಗಳು. ಇಡೀ ಎಪಿಸೋಡ್ ಜನರಲಿ ಏನಾಗುತ್ತೆ ಅಂತಂದ್ರೆ ಹೇರ್ ಫಾಲ್ ಬ್ಯಾಲೆನ್ಸ್ಡ್ ಫುಡ್ ಇಲ್ಲದೆ ಇದ್ರೆ ಮತ್ತೆ ಲೈಫ್ ಸ್ಟೈಲ್ ಅಂದ್ರೆ ನಾವು ಈಗ ಕರೆಕ್ಟಾಗಿ ಮೆಟಬಾಲಿಸಮ್ ಸರಿಯಾಗಿ ಆಗಿಲ್ಲ ಅಂದ್ರೆ ಅದೆಲ್ಲ ಮಾಡಿದಾಗ ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಬೇಕಂದ್ರೆ ದಿನಕ್ಕೆ ಅಟ್ಲೀಸ್ಟ್ ½ an hour ಆದರೂ ಎಕ್ಸಸೈಸ್ ಮಾಡಿ ಕರೆಕ್ಟಾಗಿರುವಂಥ ಫುಡ್ ಅಂದರೆ ಸೊಪ್ಪು ಮತ್ತು ಕಾಳುಗಳನ್ನ ಚೆನ್ನಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ನಾವು ಸ್ವಲ್ಪ ಮಟ್ಟಿಗೆ ಇಂಟರ್ನಲ್ಲಿ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ನಾನು ಹೇಳ್ದಂಗೆ ಕೆಟ್ಟ ಶಾಂಪುಗಳನ್ನ ಯೂಸ್ ಮಾಡೋದನ್ನು ಬಿಡಬೇಕು, ಆಯಿಲ್ನ ಚೆನ್ನಾಗಿ ಹಚ್ಚಬೇಕು. ಅದ್ರ ಜೊತೆಗೇನೆ ತುಂಬ ಈಸಿಯಾಗಿ ಸಿಗುವಂಥ ನುಗ್ಗೆ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು, ಹೌದು, ಇದೆರಡನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಹೇರಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಫಾಸ್ಟ್ ಆಗಿ ಹೇರ್ ಫಾಲ್ ನ ಕಂಟ್ರೋಲ್ ಮಾಡಬಹುದು. ಅದೇದು ನುಗ್ಗೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು. ಹೌದು ತಲೆಗೆ ಹಚ್ಕೊಂಡ್ಬಿಡೋದಾ? ಹೌದು, ಯಾಕಂದ್ರೆ ಇದರಲ್ಲಿ ಐರನ್ ಕಂಟೆಂಟ್ಸ್ ತುಂಬಾ ಜಾಸ್ತಿ ಇರುತ್ತೆ, ಹಾಗಾಗಿ ಫೋಲಿಕ್ ಆಸಿಡ್ ಇರುತ್ತೆ ಅದರೊಳಗೆ. ಅದು ನಿಮ್ಮ ಹೇರ್ ಫಾಲ್ ನ ತುಂಬಾ ಬೇಗ ಕಂಟ್ರೋಲ್ ಮಾಡುತ್ತೆ. ಓಕೆ ಓಕೆ ಓಕೆ, ಎಲ್ಲರಿಗೂ ಆನ್ಸರ್ ಸಿಕ್ಕಿದೆ. ಇದು ಗಂಡಸರು ಹೆಂಗಸರು ಎಲ್ಲ ಒಂದೇ ತಾನೆ? ಹೌದು ಹೌದು, ಹೇರ್ ಎಲ್ಲರಿಗೂ ಒಂದೇನೆ. ಗಂಡಸರು ಹೆಂಗಸರು ಮಕ್ಕಳಿಗೂ ಅದನ್ನ ಯೂಸ್ ಮಾಡಬಹುದು. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಸಿಕ್ಕಾಪಟ್ಟೆ ನಮ್ಮ ಪ್ರಶ್ನೆಗಳಿಗೆ, ಜನಗಳ ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟಿದ್ದೀರಾ ದೀಪಾ ನಾಗೇಶ್ ಅವರೇ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬ್ರಿಟಾನಿಯಾ ಮಾರಿಗೋಲ್ಡರು ಒಂದು ಗಿಫ್ಟ್ ಹ್ಯಾಂಪರ್ನ ಕೊಡ್ತಾ ಇದ್ದಾರೆ ಮೇಡಮ್. ಒಳ್ಳೆ ಬಿಸ್ಕೆಟ್ ಬೆಳಗ್ಗೆ ನಿಮಗೆ ಸರ್. ಇಲ್ಲಿಗೆ ಬರೋದೇ ಒಂದು ಹಾನರ್, ಅದ್ರ ಜೊತೆಗೆ ಇದು ಬೇರೆ ಕೊಡ್ತೀವಿ. ಅದು ನೀವು ಬಂದಿದ್ದೀರಾ ಅಂತ ಇವತ್ತಿಂದ ನಮ್ಮ ಬ್ರಿಟಾನಿಯಾ ಮಾರಿಗೋಲ್ಡ್ ದೀಪ ಅವರು ಬರ್ತಾ ಇದ್ದಾರೆ. ಫಸ್ಟ್ ಬಿಸ್ಕೆಟ್ ಕೊಟ್ಬಿಡಿ ಅವರಿಗೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾದಂಥ ಕೂದಲಿನ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಗಂಡಸರು ಮತ್ತು ಹೆಂಗಸರು ಇಬ್ಬರಿಗೂ. ಇದಾದ ನಂತರ ಅದ್ಭುತವಾಗಿ ಅರ್ಕತೆ ಹೇಳೋಕೊಬ್ರು ಬರ್ತಾ ಇದ್ದಾರೆ. ಅರ್ಕತೆ ಅದೇನು ಹೇಳ್ತಾರೋ ಗೊತ್ತಿಲ್ಲ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕನ್ನಡದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರಳಿ ಯಾರನ್ನು ಕರೆಸ್ತಾ ಇದ್ದೀರಾ? ಏನು ಸಮಾಚಾರ? ಯಾರಿಗೆ ಬಿಸ್ಕೆಟ್ ಆಗ್ತಿದ್ದೀರಾ ರೀ? ಬಿಸ್ಕೆಟ್ ಆಗ್ತಿಲ್ಲ ರೀ, ಬಿಸ್ಕೆಟ್ ನಮ್ಮ ಕೈಲಿ ಕೊಟ್ಬಿಟ್ಟಿದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದ ಒಂದು ಪ್ರತಿಭೆಯನ್ನು ಕರೆಸಿದ್ದೀನಿ. ನಂಜಪ್ಪ ಅಂತ. ನಂಜಪ್ಪ ಅವ್ರ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ನಂಜಪ್ಪ ಅವರೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಂಜಪ್ಪ ಸರ್, ಚಿಕ್ಕ ಮದ್ರೆನಾ ದೊಡ್ಡ ಮದ್ರೆನಾ? ದೊಡ್ಡ ಮದ್ರೆ ಸರ್. ಚಿಕ್ಕಪ್ಪ ದೊಡ್ಡ ಮದ್ರೆ. ನಿಮ್ಮ ಹೆಸರೇನು? ನಂಜಪ್ಪ ದೊಡ್ಡ ಮದ್ರೆ. ನಂಜಪ್ಪ ದೊಡ್ಡ ಮದ್ರೆ. ಎಸ್ ಸರ್. ಓಕೆ, ಏನು ಮಾಡ್ಕೊಂಡಿದ್ದೀರಾ ನಂಜಪ್ಪ? ಸರ್, ಈಗ ನಾನು ಸ್ಟೂಡೆಂಟ್. ಏನು ಓದ್ತಾ ಇದ್ದೀರಾ? B.Ed ಓದ್ತಾ ಇದ್ದೀನಿ. B.Ed ಓದ್ತಾ ಇದ್ದೀರಾ? ಏನು ಟೀಚರ್ ಆಗಬೇಕಾ? ಎಸ್ ಸರ್. ಟೀಚರ್ ಬಿಡಿ. ಮನೆಯಲ್ಲಿದೆ ನಿಮ್ಮದು? ಮನೆ ಸುಂಕದಕಟ್ಟೆ ಸರ್. ಮನೆ ಸುಂಕದಕಟ್ಟೆ. ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ? B.Ed ಯಶವಂತಪುರ ಬಾಪು ಕಾಲೇಜ್ ಆಫ್ ಎಜುಕೇಷನ್ ಅಂತೇಳಿ. ಓಕೆ, ಏನು ಮಾಡ್ತೀರಾ ಇವತ್ತು ನೀವು? ಇವತ್ತು ನಾನು ಒಂದು ಜನಪದ ಪ್ರಕಾರಗಳಲ್ಲಿ ಒಂದು ಲಾವಣಿ ಇದೆ. ಓಕೆ, ಉತ್ತರ ಕರ್ನಾಟಕದಲ್ಲಿ ಹಾಡ್ತಾರೆ. ಓಕೆ, ಆ ಥರ ಲಾವಣಿ ಮತ್ತೆ ಒಂದು ಹಾಸ್ಯ ಹರಿಕತೆ ಮಾಡ್ತೀನಿ. ಅದು ಕ್ರಿಕೆಟ್ ಕಾಮೆಂಟ್ರಿನ ಹರಿಕತೆ ರೂಪದಲ್ಲಿ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಓಕೆ ಮಾಡ್ತೀನಿ. ಓಕೆ, ಅಂದರೆ ನೀವು ಕ್ರಿಕೆಟ್ ಕಾಮೆಂಟ್ರಿನ ಹರಿಕತೆಗಳ ಥರ ಹೇಳ್ತೀರಾ? ಹಾಂ ಸರ್. ಇದು ಹೆಂಗೆ ಬಂತು ನಿಮಗೆ? ಅಂದ್ರೆ ಇದು ಮೂಲ ಮೈಸೂರು ಆನಂದ್ ಅವರು 2 ನಿಮಿಷಗಳ ಕಾಲ ಹಾಡ್ತಾ ಇದ್ರು. ಓಕೆ, ಅದನ್ನ ಆಮೇಲೆ ನಾನು ಈಗ ನಿಜವಾಗ್ಲೂ ಹರಿಕತೆ ಹಳ್ಳಿ ಕಡೆ ಮಾಡ್ತಾರಲ್ಲ, ಅದ್ ಮಾಡ್ತೀನಿ ಸರ್. ಓಕೆ, ಅದು ಈಗ ಅದರ ಬೆಲೆ ಒಂದು ಜನಪದ ಅದರ ಒಂದು ಪ್ರಾಶಸ್ತ್ಯ ಕಮ್ಮಿ ಆಗಿದೆ. ಕೇಳೋ ಜನಗಳು ಇದಾರೆ ಇವಾಗ್ಲೂ? ಕರೀತಾರ? ಶನಿವಾರದೊತ್ತು ಕರೀತಾ ಇದ್ರು ಮೊದಲು. ಶನಿವಾರ ದಿನ ಬೆಳಗ್ಗೆ ತನಕ ಶನಿ ಪ್ರಭಾವಗಳು ಆಡೋರು ಅದೇ ತಾನೇ? ಇದೆ ಸರ್, ಬಟ್ ಅಷ್ಟು ಪ್ರಾಶಸ್ತ್ಯ ಇಲ್ಲ. ಓಕೆ, ಆ ಕಲೆಗಳೆಲ್ಲ ನಶಿಸ್ತಾ ಹೋಗ್ತಾ ಇದೆ. ಓಕೆ, ಅದಕ್ಕಾಗಿ ಆ ಹರಿಕತೆ ರೂಪ ಇರ್ಲಿ, ಅದರ ಒಂದು
ಮೂಲ ಇರಲಿ ಅಂದ್ಕೊಂಡು ಅದನ್ನ ಹಾಸ್ಯ ರೂಪಕ್ಕೆ ತಂದು ಕ್ರಿಕೆಟ್ ಕಾಮೆಂಟ್ರಿನ ಹರಿಕತೆ. ಅಲ್ಲಪ್ಪ ನೀನ ಓದ್ತಿದ್ಯಾ ಸಣ್ಣ ಹುಡುಗ, ಮೊದಲ ಹರಿಕತೆ ಮಾಡೋರೆಲ್ಲ ಸ್ವಲ್ಪ ಹರಿಕತೆಗಳು ಮಾಡೋರೆಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ ಏಜ್ ಆಗಿರೋರು ಆ ಥರದವರೇ ಮಾಡ್ತಿದ್ರು. ಯಾಕಂದ್ರೆ ರಾತ್ರಿ 11 ಗಂಟೆಗೆ ಶುರು ಆದರೆ ಬೆಳಗಿನ ಜಾವ 6 ಗಂಟೆಗೆ ಮಹಾಮಂಗಳಾರತಿ ಆಗೋ ತನಕ ನಾನೊಂದು 2-3 ಸರಿ ಕೇಳಿದ್ದೀನಿ. ಮಾಡ್ತೀನಿ ಸರ್. ನೀವು ಮಾಡ್ತೀರಾ? ನಾನು ಯಾರು ಹೇಳ್ಕೊಟ್ಟಿದ್ದು ಮಾಡಕ್ಕೆ? ನಮ್ಮ ತಂದೆ ಘಟಮವಾದಕರು ಸರ್ ಮೂಲತಃ. ಏನೋ ಹೆಸರು? ಸಣ್ಣೀರಯ್ಯ ಅಂತ ಹೇಳಿ ಸರ್. ಇದಾರಾ? ಇಲ್ಲ ಸರ್ ಈಗಿಲ್ಲ. ಓಕೆ. ಅಮ್ಮ ಇದ್ದಾರೆ ಸರ್. ಅಮ್ಮ ಏನು ಮಾಡ್ತಾರೆ? ಅವರು ಶೋಭನೆ ಹಾಡ್ತಾರೆ. ಓಕೆ. ಅವರು ಈಗ ಊರಲ್ಲಿದ್ದಾರೆ ಸರ್. ಏನೋ ಹೆಸರು? ಹುಚ್ಚಮ್ಮ ಅಂತ ಹೇಳಿ. ಹುಚ್ಚಮ್ಮನವರೇ ನಮಸ್ಕಾರ. ನೋಡಿ ಮಗ ಬಂದಿದ್ದಾನೆ ನೀವು ಟಿವಿನಲ್ಲಿ, ನಿಮ್ಮ ಮುಂದೆ ಆಡ್ತಾ ಇದ್ದಾನೆ ಮಗ, ಎಷ್ಟು ಖುಷಿ ಆಗ್ಬೋದಲ್ಲ ನಿಮಗೆ? ಪ್ರತಿಭೆಗೆ ಅವಕಾಶ ಸಿಗಬೇಕಷ್ಟೇನೆ. ಓಕೆ ಎನಿ ಬ್ರೋ. ನಂಜಪ್ಪ, ಎಸ್ ಸರ್. ಲಾವಣಿ ಆಡ್ತೀರಾ ಫಸ್ಟು, ಕ್ರಿಕೆಟ್ ಕಾಮೆಂಟ್ರಿ ಹೇಳ್ತೀರಾ? ಫಸ್ಟ್ ಲಾವಣಿ ಆಡ್ಬಿಡ್ತೀನಿ ಸರ್. ಲಾವಣಿ ಆಡ್ತೀರಾ? ಹಾಂ ತಗೊಳ್ಳಿ. ಯಾಕೆಂದ್ರೆ ಕರ್ನಾಟಕದ 30 ಜಿಲ್ಲೆಯಿಂದನೂ ಜನ ನೋಡ್ತಾ ಇದ್ದಾರೆ. ಓಕೆ. ಅದರ ಕೆಲವು ಜಿಲ್ಲೆಗಳನ್ನು ತಗೊಂಡು ನಾನೇ ಒಂದು ಸ್ವತಃ ಮೂಲ ಲಾವಣಿ ದಾಟಿ ಇದೆ, ಓಕೆ, ಸ್ವತಃ ನಾನೇ ಬರೆದಿರ್ತಕ್ಕಂಥ ಒಂದು ಗೀತೆ ಆಡ್ತೀನಿ ಸರ್. ಥ್ಯಾಂಕ್ ಯು. ಎಷ್ಟು ವಯಸ್ಸು ನಿಮಗೆ ಸರ್? ಎಷ್ಟು ವಯಸ್ಸು? 26 ಸರ್. ಓಕೆ, ಥ್ಯಾಂಕ್ ಯು ಸರ್. ಇದು ಈ ಲಾವಣಿ ನಿಮ್ಗಾಗಿ ಅರ್ಪಣೆ ಸರ್. ನನಗೋಸ್ಕರನಾ? ನಮಗೂ ಇವೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿನೇ. ರೆಡಿ 1 2 3 ಸ್ಟಾರ್ಟ್. ಕಕ್ಕ ಬಿಕ್ಕಿ ಕಾರವಾರ ಪಕ್ಕದಲ್ಲೈತೆ ಹೊನ್ನವಾರ, ತರವಾರಿ ಭಾಷೆ ಐತೆ ಬೆಂಗಳೂರ್ನಾಗ, ಹೊನ್ನು ಮಾರ ಕೋಲಾರ, ಗಂಡು ಭೂಮಿ ಧಾರವಾಡ, ಆಡೋ ಹುಡುಗರಕ್ಕೆ ಮಾತಾರ ಹುಬ್ಬಳ್ಳಿಯಾಗ, ಆಡೋ ಹುಡುಗರಕ್ಕೆ ಮಾತಾರ ಹುಬ್ಬಳ್ಳಿಯಾಗ. ಕಕ್ಕ ಬಿಕ್ಕಿ ಕಾರವಾರ ಪಕ್ಕದಲ್ಲೈತೆ ಹೊನ್ನವಾರ, ತರವಾರಿ ಭಾಷೆ ಐತೆ ಬೆಂಗಳೂರ್ನಾಗ, ಹೊನ್ನು ಮಾರ ಕೋಲಾರ, ಗಂಡು ಭೂಮಿ ಧಾರವಾಡ, ಆಡೋ ಹುಡುಗರಕ್ಕೆ ಮಾತಾರ ಹುಬ್ಬಳ್ಳಿಯಾಗ, ಆಡೋ ಹುಡುಗರಕ್ಕೆ ಮಾತಾರ ಹುಬ್ಬಳ್ಳಿಯಾಗ. ಚಿನ್ನದಂತ ಶಿವಮೊಗ್ಗ, ಹಾಲಿನಂತ ಹಾಸನ, ಕುಡಿಯೋಕೆ ನೀರಿಗೆ ಬರ ಬೀದರ್ನಾಗ, ಕುಡಿಯೋಕೆ ನೀರಿಗೆ ಬರ ಬೀದರ್ನಾಗ. ಕಾವೇರಿ ಹುಟ್ಟೋ ಕೊಡಗುನಾಗ KRS ಮಂಡ್ಯ ಜಿಲ್ಲೆ, ಕಾವೇರಿ ಹುಟ್ಟೋ ಕೊಡಗುನಾಗ KRS ಮಂಡ್ಯ ಜಿಲ್ಲೆ. ನೀರಿಗಾಗಿ ಕಿತ್ತಾಡ್ತಾರೆ ತಮಿಳ್ನಾಡಾಗ, ನೀರಿಗಾಗಿ ಕಿತ್ತಾಡ್ತಾರೆ ತಮಿಳ್ನಾಡಾಗ. ಕಕ್ಕ ವಿಕ್ಕಿ ಕಾರವಾರ ಪಕ್ಕದಲ್ಲೈತೆ ಹೊನ್ನವಾರ, ತರವಾರಿ ಭಾಷೆ ಐತೆ ಬೆಂಗಳೂರ್ನಾಗ, ಹೊನ್ನು ಮಾರ ಕೋಲಾರ, ಗಂಡು ಭೂಮಿ ಧಾರವಾಡ, ಹಾಡೋ ಹುಡುಗರಕ್ಕೆ ಮಾಡ್ತಾರ ಹುಬ್ಬಳ್ಳಿಯಾಗ, ಹಾಡೋ ಹುಡುಗರಕ್ಕೆ ಮಾಡ್ತಾರ ಹುಬ್ಬಳ್ಳಿಯಾಗ. ಸುಂಕ ಕಟ್ಟ ಸುಂಕುತ್ ಕಟ್ಟೆ ಜಗ್ಗೂರ್ ಪಕ್ಕ ಎಲ್ಲ ಹಂಕ, ಜಗ್ಗಿ ಬಗ್ಗಿ ನೋಡುತ್ತಾರೆ ಕಬ್ಬನ್ ಪಾರ್ಕಾಗ, ಜಗ್ಗಿ ಬಗ್ಗಿ ನೋಡುತ್ತಾರೆ ಕಬ್ಬನ್ ಪಾರ್ಕಾಗ. ಕೋತಿ ಹೆಂಗೆ ಕೋರಮಂಗ್ಲ ಬೈಯುತ್ತೈತೆ ಬೈಲವಂಗ್ಲ, ನೆಲಕ್ಕಾಗಿ ಕಿತ್ತಾಡ್ತಾರೆ ನೆಲ್ಮಂಗ್ಲದಾಗ, ನೆಲಕ್ಕಾಗಿ ಕಿತ್ತಾಡ್ತಾರೆ ನೆಲ್ಮಂಗ್ಲದಾಗ. ಕಕ್ಕ ವಿಕ್ಕಿ ಕಾರವಾರ ಪಕ್ಕದಲ್ಲೈತೆ ಹೊನ್ನವಾರ, ತರವಾರಿ ಭಾಷೆ ಐತೆ ಬೆಂಗಳೂರ್ನಾಗ, ಹೊನ್ನು ಮಾರ ಕೋಲಾರ, ಗಂಡು ಭೂಮಿ ಧಾರವಾಡ, ಆಡೋ ಹುಡುಗರಕ್ಕೆ ಮಾಡ್ತಾರ ಹುಬ್ಬಳ್ಳಿಯಾಗ, ಆಡೋ ಹುಡುಗರಕ್ಕೆ ಮಾಡ್ತಾರ ಹುಬ್ಬಳ್ಳಿಯಾಗ. ಆ ದುಡ್ಡಿಗಾಗಿ ಯಶವಂತಪುರ, ಕಚ್ಚಿಗಾಗಿ ಮೆಜೆಸ್ಟಿಕ್, ಮಜಕ್ಕಾಗಿ ಇರುವುದೇ ಮಲ್ಲೇಶ್ವರ, ಮಜಕ್ಕಾಗಿ ಊರಿರುವುದೇ ಮಲ್ಲೇಶ್ವರ. ಆರುತ್ತೈತೆ ಆಟಿ ನಗರ, ಶಾಂತಿಯಿಂದ ಶಾಂತಿನಗರ, ದುಡ್ಡಿದೋರ್ಗೆ ಮಾತ್ರ ಜಯನಗರ, ದುಡ್ಡಿದೋರ್ಗೆ ಮಾತ್ರ ಜಯನಗರ. ಕಕ್ಕ ವಿಕ್ಕಿ ಕಾರವಾರ ಪಕ್ಕದಲ್ಲೈತೆ ಹೊನ್ನವಾರ, ತರವಾರಿ ಭಾಷೆ ಐತೆ ಬೆಂಗಳೂರ್ನಾಗ, ಹೊನ್ನು ಮಾರ ಕೋಲಾರ, ಗಂಡು ಭೂಮಿ ಧಾರವಾಡ, ಆಡೋ ಹುಡುಗರಕ್ಕೆ ಮಾಡ್ತಾರ ಹುಬ್ಬಳ್ಳಿಯಾಗ, ಆಡೋ ಹುಡುಗರಕ್ಕೆ ಮಾಡ್ತಾರ ಹುಬ್ಬಳ್ಳಿಯಾಗ. ಓಹೋ, ಅದ್ಭುತ 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 ಅಂತ ಈ ಥರ ಹಾಡುಗಳೆಲ್ಲ ಕೇಳ್ತಿರೋ ದಿನ ಪೂರ್ತಿ ಆಡಿಸ್ಬೋದು. ಸಿಕ್ಕಾಪಟ್ಟೆ ಸಖತ್ತಾಗಿ ಆಡಿದ್ಯಾ. ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಿಲ್ಲ? ಇದು ನಾನು ಮೂಲ ಜನಪದ ಗಾಯಕ. ಎಷ್ಟು ನಿಮಿಷ ಆಡ್ಬೋದು ಇದರದೆಲ್ಲ ಹಾಡುಗಳನ್ನ? ಈ ತರ ಗೀತೆ ನಾವು ಬೆಳಿಗ್ಗೆವರೆಗೂ ಜನಪದ ಗಾಯನನೇ ಮಾಡ್ತೀವಿ ಸರ್. ನಮ್ದು ತಂಡ ಇದೆ. 400ರಿಂದ 500 ಗೀತೆಗಳನ್ನ ಆಡ್ತೀವಿ ಸರ್. 400 ಗೀತೆ ಕೇಳೋಕ್ಕೂ ಆಗಲ್ಲ, ನಾವು ಕೇಳಿಸ್ಕೊಳ್ಳೋಕೆ ಟೈಮು ಇಲ್ಲ. ಆದ್ರೆ ಈ ತರ ಹಾಡುಗಳೆಲ್ಲ ಇನ್ನೂ ಸಿಕ್ಕಾಪಟ್ಟೆ ಬರ್ತಾರೆ. ತಲೆದಕ್ಕೆ ತೊಳಿ ಒಂದು ಕಣ್ಣದೇವನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿ ಗೋಲ್ಡ್. ಏನ್ರಿ ಮುರಳಿ, ಸಿಕ್ಕಾಪಟ್ಟೆ ಹಾಡು, ಸ್ವಲ್ಪ ಡ್ಯಾನ್ಸು, ಸ್ವಲ್ಪ ಏನ್ರಿ ಇವೆಲ್ಲ ಅದ್ಭುತವಾಗಿದೆ ರೀ. ಮುಂದುವರಿಸಿ ಬೇಗ ಅಂತ ಇದ್ದೀರಾ. ಓಕೆ ನಂಜಪ್ಪ ಸರ್, ಚೆನ್ನಾಗಿತ್ತೇನಪ್ಪ ಟೀ? ಸೂಪರ್ ಆಗಿತ್ತು ಸರ್. ಓಕೆ, ಟೀ ಕುಡ್ದಾಯ್ತು. ಎಸ್ ಸರ್. ನೀನೇನೋ ಒಳ್ಳೆ ಒಂದು ಲಾವಣಿ ಅಲ್ಲ ಇದು? ಲಾವಣಿ ಸರ್. ಇದಾದ್ಮೇಲೆ ನೀನು ಹರಿಕತೆ ಮಾಡೋದ್ರಲ್ಲಿ ತುಂಬ ಫೇಮಸ್. ಹೌದು ಸರ್. ಅದೇ ಹರಿಕತೆನ ಕ್ರಿಕೆಟಲ್ಲಿ ಹೇಳ್ತೀನಿ ಅಂದಿಯಲ್ಲ? ಹಾಂ ಸರ್. ಆ ಹರಿಕತೆನ ಹೆಂಗೆ ಮಾಡ್ತೀಯ ಮಾಡು? ಹೇಳ್ತೀನಿ ಸರ್. ಅದಕ್ಕೂ ಬೇಕಾಯ್ತು ಸೌಂಡು? ಹಾಂ ಸರ್. ಓಕೆ ರೆಡಿ. ಸೌಂಡ್ ಕಡಿಮೆಲಿ ನೀನು ವಾಯ್ಸ್ ಜಾಸ್ತಿ. ಹಾಂ ಸರ್. ಓಕೆ ಶುರು.
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಹಿ. ಪೂಜ್ಯಾಯ ರಾಘವೇಂದ್ರಾಯ ವೀರೇಂದ್ರ ಶೇವಾಗಾಯ ಕಪಿಲ್ ದೇವಾಯ ಸಚಿನ್ ತೆಂಡೂಲ್ಕರಾಯ ಹರ್ಭಜನ್ ಸಿಂಗಾಯ ಕಪಿಲ್ ದೇವಾಯ ನಮಃ. ಯಾವ ಕಪಿಲ ದೇವನು ಒಂದು ಭಾರತಕ್ಕೆ ವಿಶ್ವಕಪ್ಪನ್ನು ತಂದುಕೊಟ್ಟಿದ್ದನೋ ಆ ಕಪಿಲ ದೇವನ ಚರಿತೆಯನ್ನು ಸ್ಮರಿಸುತ್ತಾ ಈ ದಿನದ ಹರಿಕಥಾ ಕಾರ್ಯಕ್ರಮನ ಪ್ರಾರಂಭಿಸೋಣ. ಮೆರವಪುರದೊಳಗೆ ಪಿರಿಯವ ನೆನೆಸಿದ ಕಪಿಲ ದೇವನ ಚರಿತೆಯ ಪಾಡೆ ಪಾಡಿಪೋಗಲ್ ಅತಿ ಮೋದಕ ವಿಪುದು ಸುರಚಿರ ಭಾಗ್ಯ ಸುಸಾಧಕವೋ. ಕಪಿಲ ದೇವ ಕಪಿಲ ದೇವ ಕಪಿಲ ದೇವ ನಮಃ. ಯಾವ ಕಪಿಲ ದೇವನು ಇಲ್ಲದೆ ಪರದಾಡುತ್ತಿದೆ ಭಾರತ, ಒದ್ದಾಡುತ್ತಿದೆ ಭಾರತ. ಕಪಿಲ್ ದೇವ ಅಂತೀಯಲ್ಲ, ಸೌರವ್ ಗಂಗೂಲಿ ಅವನಲ್ಲ. ಗಂಗೂಲಿ ಒಬ್ಬ ಚಂಗುಲಿ ಕಣೋ, ಎಡ್ಗೈಲಾಡ್ತಾನ್ ಕಣೋ. ಕೀರ್ತನಾರಂಭ ಕಾಲದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯ ಏರ್ಪಟ್ಟಿದೆ. ಹೀಗೆ ಟಾಸನ್ನು ಹಾಕಲಿಕ್ಕೆ ಕಾಸನ್ನು ಮಿನುಗಿಸುತ್ತಿದ್ದಾರೆ. ಕಾಸನ್ನ ಮೇಲಕ್ಕೆ ಯಾವ ರೀತಿ ಎಸೆದಿದ್ದಾರೆ ಎಂದರೆ, ಚಂಗನೆ ನೆಗೆದಂ ಎಸೆದ ಕ್ಷಣದಲ್ಲಿ ಮೇಲಕ್ಕೆ ಹೋಯಿತು ಕಾಸು, ಮೇಲಕ್ಕೆ ಹೋಗಿ ಕೆಳಕ್ಕೆ ಬಿದ್ದಿತು ಅದೋ ನೋಡು ಅಡು ಟಾಸು. ನಾರಾಯಣ ಹರಿನಾರಾಯಣ ನಾರಾಯಣ ನಮೋ ನಾರಾಯಣ. ಕಾಸು ಮೇಲಕ್ಕೆ ಹೋಗಿ ಟಣ್ಣೆಂದು ಕೆಳಕ್ಕೆ ಬಿದ್ದಿದೆ. ಟಾಸ್ನಲ್ಲಿ ವಿಚಿತ್ರ ಏನೆಂದರೆ ಭಾರತಕ್ಕೆ ಜಯ. ಭಾರತ ಜಯ ಗಳಿಸಿದೆ. ಈಗ ಇರ್ಫಾನ್ ಪಠಾಣ್ ಮತ್ತು ವೀರೇಂದ್ರ ಸೆಹ್ವಾಗ್ ಅವರು ಕ್ರೀಡಾಂಗಣಕ್ಕೆ ಬಂದಿದ್ದಾರೆ. ಆಗ ಆ ಕ್ರೀಡಾಂಗಣ ಯಾವ ರೀತಿ ಇತ್ತು ಅಂದರೆ, ಕುರ್ಚು ಕನ್ನಡಿ ಮೇಲ್ಕಟ್ಟುಗಳು, ತರತರ ಚಿತ್ರದ ಲೈಟು ಕಂಬಗಳು, ಚತುರಿ ಸಾಲದು ಕಿತ್ತು ತಳಿಯರು, ಕಬದೀಶ ಕಾಂತಿ ಕಂಗೊಳಿತಿರಲು, ಸುಖಮಕ ಮಯೂರ ಸಾರಂಗಗಳ ಸಾರ ಮಲ್ಲಿಗೆಯ ಪುಲ್ಲ ಪುಷ್ಪಗಳು, ನೀಲ ಕುಸುಮ ಪರಿಶೋಭಿತಲಿರು, ಜೇಂಕಾರ ಉಚ್ಚರಿಪ ಜನರನ್ನು ಕಂಡು ಬೆರಗಾದರು. ಹರಿವ ನದಿ ತೀರ ಸುರುವ ಮಧುಸಾರ ಮೆರವ ಶೃಂಗಾರ ಸಾಗರ, ವೇದಗಳ ಸಾರ ದೊರೆ ಪರಸಿ ಪೂರಯತಿ ಮೈಮೆಗಳ ಪಾರ, ನುರಿತ ದೂರವರ ಭರಿತ ಸಾರತರ ಆನಂದ ಸಾಗರ, ಅದು ಆನಂದ ಸಾಗರ. ಗುರು, ನೀನು ಬೆಳಗ್ಗೆದಂಗೆ ಆಡ್ಬಿಡ್ತೀನಿ ಅಂತ ಕಾಣ್ತಿದೆ. ನಂಜಪ್ಪ ಸಿಕ್ಕಾಪಡೆ ಸಖತ್ತಾಗಿದ್ದೀರಿ. ನಿಮ್ಮ ಪ್ರತಿಭೆಗೆ ಖಂಡಿತ ಅವಕಾಶ ಸಿಗುತ್ತೆ. ತುಂಬ ಜನ ನೋಡ್ತಾ ಇದ್ದಾರೆ. ಪ್ರತಿಭೆನ ಗುರುತಿಸ್ಬೇಕು. ನಿಮ್ಮನ್ನು ಕರ್ಸ್ಕೊಂಡು ಈ ಹಾಡುಗಳನ್ನೆಲ್ಲ ಆಡಿಸ್ಕೊಳ್ತಾರೆ, ಕಾಸು ಕೊಡ್ತಾರೆ. ಡೋಂಟ್ ವರಿ, ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಗೀಗಿ ಪದ ಅದನ್ನು ಆಡ್ತೀರಾ ನೀವು? ಹೌದು ಸರ್. ಗೀಗಿ ಪದ ಮರ್ತೋಗ್ಬಿಟ್ಟಿದೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಇವೆಲ್ಲ ಹೆಚ್ಚು ಕಡಿಮೆ ಗುರುರಾಜುಲು ನಾಯ್ಡುನ ಬಿಟ್ಟರೆ ಇನ್ನು ಈ ಆ ಹರಿಕತೆಗಳೇ ಹೊಟ್ಟೋಯ್ತು. ಈ ಹರಿಕತೆಗಳೇ ಇಲ್ಲ ಇವಾಗ. ಆ ಹರಿಕತೆಗಳ ಮುಗಿದೋಗಿದೆ ಇವಾಗ. ಗೀಗಿ ಪದ ಒಂದು ಸ್ವಲ್ಪ ಹೇಳ್ಬಿಡಿ, ಯಾಕಂದ್ರೆ ಟೈಮ್ ಮುಗಿದೋಗುತ್ತೆ. ರೆಡಿ, 1 2 3 ಸ್ಟಾರ್ಟ್. ನನ್ನ ತಕ್ಕದಲ್ಲೋ ಈ ಹೆಣ್ಣ ಏನು ಹೇಳಲಣ್ಣ, ನನ್ನ ತಕ್ಕದಲ್ಲೋ ಈ ಹೆಣ್ಣ, ಮುಖ ನೋಡಿದರೆ ಕಾಗೆಯ ಬಣ್ಣ, ನಿತ್ಯ ಸೋರುತ್ತದೆ ಮೂಗಿನ ಕಣ್ಣ, ಮುಖ ನೋಡಿದರೆ ಕಾಗೆಯ ಬಣ್ಣ, ನಿತ್ಯ ಸೋರುತ್ತದೆ ಮೂಗಿನ ಕಣ್ಣ, ಎನಗೆ ಮಾಡ್ಯನಪ್ಪ ತಂದು ನಮ್ಮಣ್ಣ, ಎನಗೆ ಮಾಡ್ಯನಪ್ಪ ತಂದು ನಮ್ಮಣ್ಣ, ಹೆಂಗಾಳಲಿ ಇಂಥ ಹೆಣ್ಣ, ನನ್ನ ತಕ್ಕದಲ್ಲೋ ಈ ಹೆಣ್ಣ ಏನು ಹೇಳಲಣ್ಣ. ಎಲ್ಲಾಡದಪ್ಪ ಇದು ಸರ್, ಗೀಗಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಯಾವಾಗ ಆಡೋದಿದ್ದೀನ? ಇದು ಒಂದು ಹೆಣ್ಣಿನ ಬಗ್ಗೆ ಅವ್ರ ಅಣ್ಣ ಹುಡುಗನ್ ಕರ್ಕೊಂಡು ಹೋಗಿ ಹೆಣ್ಣು ಈ ಥರ ಎಷ್ಟು 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 ಹಾಡುಗಳು ಆಡ್ತೀಯ ನೀನು? ಈ ಥರ 400ರಿಂದ 500 ಗೀತೆಗಳು. ನೀನು ಒಬ್ಬನೇ ಆಡ್ತೀಯಾ ಬಿಟ್ಬಿಟ್ರೆ ಸ್ಟೇಜ್ ಮೇಲೆ? ಒಬ್ಬನೇ ಆಡ್ತೀನಿ. ನಮ್ಮ ತಂಡ ಒಂದಿದೆ ಸರ್. ಹೌದಾ? ಸೊಗಡು ಸಾಂಸ್ಕೃತಿಕ ಸಂಸ್ಥೆ ಅಂತೇಳಿ. ಯಾರ ಕರೆದ್ರೆ ಶೋ ಎಲ್ಲ ಕೊಡ್ತೀರಾ? ಮದುವೆಗೆಲ್ಲ ಬನ್ನಿ ಶೋ ಮಾಡಿ ಮಾಡ್ತೀರಾ? ಕಾರ್ಯಕ್ರಮ ಕೊಡ್ತೀವಿ ಸರ್. ಕನ್ನಡ ರಾಜ್ಯೋತ್ಸವ, ಗಣೇಶನ ಉತ್ಸವಗಳು ಬಂದ್ರೆ ನಾವು ಬ್ಯುಸಿ ಆಗ್ಬಿಡ್ತೀವಿ. ಫುಲ್ ಬ್ಯುಸಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಂಜಪ್ಪನವರು. ಒಳ್ಳೆ ಯುವ ಪ್ರತಿಭೆ. ಇವಾಗ ತಾನೇ B.Ed ಮುಗಿಸ್ತಾ ಇದ್ದಾರೆ, ಮಾಸ್ಟರ್ ಆಗಬೇಕು ಅಂದ್ಕೊಂಡಿದ್ದಾರೆ. ಆದಷ್ಟು ಬೇಗ ಕೆಲಸ ಅವ್ರಿಗೆ ಸಿಗಲಿ, ಅವಕಾಶಗಳು ಜಾಸ್ತಿ ಬರಲಿ, ಪ್ರತಿಭೆಗೆ ಅವಕಾಶ ಸಿಗಬೇಕು ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಣ್ಣನ್ ದೇವನ್ ಅವರು ಅದ್ಭುತವಾಗಿರುವಂಥ ಗಿಫ್ಟ್ ಟ್ಯಾಂಪರ್ನ ನಂಜಪ್ಪ ಅವ್ರು ಕೊಡ್ತಾ ಇದ್ದಾರೆ. ನಂಜಪ್ಪ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಂಜಪ್ಪ. ಅವಕಾಶ ಸಿಗಲಿ. ಥ್ಯಾಂಕ್ ಯು. ಅಮ್ಮನೆಲ್ಲ ಚೆನ್ನಾಗಿ ನೋಡ್ಕೊಳಮ್ಮ. ಥ್ಯಾಂಕ್ ಯು ಸರ್. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು ಮುರಳಿ. ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಕಾರ್ಯಕ್ರಮ ಮುಗಿಸ್ಬೇಕಾದ್ರೆ ಲಾಸ್ಟ್ ಒಂದು ಪಂಚನ್ನು ಹೇಳಬೇಕು ಮುರಳಿ ಅಂತ ಹೇಳಿದರೆ, ಸಿಕ್ಕಾಪಟ್ಟೆ ಮದುವೆಗಳು ಬರ್ತಾ ಇರುತ್ತೆ. ಮದುವೆ ಶುಭ ಸಮಾರಂಭಗಳಿಗೆ ಹೋಗ್ತಾ ಇರ್ತೀರ. ಹೋದಾಗ ಒಂದೊಂದು ಹೂವಿನ ಗುಚ್ಛಗಳನ್ನ ಕೊಡ್ತಾ ಇರ್ತೀವಿ. ಆದರೆ ಆ ಹೂವಿನ ಗುಚ್ಛ ಮದುವೆ ಮುಗಿಯೋ ಅಷ್ಟೊಳಗೆ ಅದನ್ನೆಲ್ಲ ತೊಗೊಂಡೋಗಿ ಎಲ್ಲ ಅಷ್ಟು ದೊಡ್ಡು ಕೊಟ್ಟು ತೊಗೊಂಡೋಗಿರ್ತೀವಿ. ಈ ಫ್ಲವರ್ ಹಾಕು, ಆ ಫ್ಲವರ್ ಹಾಕು ಅಂತ ಅದೆಲ್ಲ ಮದುವೆ ಮುಗಿದ ತಕ್ಷಣ ಬಿಸಾಕ್ಬಿಟ್ಟು ಮನೆಗೂ ತೊಗೊಂಡೋಗಲ್ಲ. ಎಲ್ಲೋ ಹೊಟ್ಟೆ ಉರಿಯುತ್ತೆ. ಹೂವನೂ ಲಾಸ್ ಆಗುತ್ತೆ, ಹೂವನೂ ವೇಸ್ಟ್ ಆಗುತ್ತೆ. ಜೊತೆಗೆ ಅಷ್ಟೊಂದು ಬಿಸಾಕ್ಬೇಕಾದ್ರೆ ಮನಸ್ಸು ಹೆಂಗ್ರಿ ಬರುತ್ತೆ. ಅದ್ರ ಬದಲು ಏನಾದರೂ ಬೇರೆ ಕೊಡಿ. ಪುಸ್ತಕ ಕೊಡಿ,
ಪೆನ್ ಕೊಡಿ, ಏನಿಲ್ಲ ಅಂದರೆ ಒಂದು ಮೈಗೆ ಹಾಕುವಂಥ ಸಾಬೂನನ್ನು ಕೊಡಿ, ಅಂದರೆ ಸೋಪನ್ನು ಕೊಡಿ. ಅಟ್ಲೀಸ್ಟ್ ಬೆಳಗ್ಗೆ ಹೊತ್ತು ಬಾತ್ರೂಮಲ್ಲಿ ಸ್ನಾನ ಮಾಡಬೇಕಾದ್ರೆ ನಿಮ್ಮನ್ನು ನೆನೆಸ್ಕೊಳ್ತಾರೆ ಅಂತ ತಿಳಿಸಿ ನಮ್ಮ ಇವತ್ತಿನ ಕಣ್ಣದೇವನ್ ಮಾರ್ನಿಂಗ್ ವಿತ್ ಮುರಳಿ ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಬಿಸ್ಕೆಟ್ ಕಾರ್ಯಕ್ರಮ ಮುಗಿಸಿ ಮತ್ತೆ ಸಿಗೋಣ ನಾಳೆ ಬೆಳಗ್ಗೆ. ಅಲ್ಲಿ ತನಕ